ಬಿಗ್ ಬ್ರೇಕಿಂಗ್ ನ್ಯೂಸ್. ಜೆಡಿಎಸ್ ಮುಖಂಡ ಸತೀಶ್ ಅಲಿಯಾಸ್ ಡೈರಿ ಸತೀಶ್ ಅವರು ಸಮೀವುಲ್ಲಾ ವಿರುದ್ಧ ಬ್ರೇಕಿಂಗ್ ನ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಅವರು ಹೇಳಿರುವುದಾದರೂ ಏನು? ಹಲವು ಹಿಂದೂ ಸಂಸಾರಗಳನ್ನು ನುಂಗಿ ನೀರು ಕುಡಿದಿರುವ ಹೆಣ್ಣು ಬಾಕ ಸಮೀವುಲ್ಲಾ. ಅರಸೀಕೆರೆ ಸೂಪರ್ MLA ಹೇಗೆ ಇವನು ಮತ್ತು ನಮ್ಮ ಶಾಸಕರಾದ KM ಶಿವಲಿಂಗಣ್ಣನವರು ತಮ್ಮ ರಾಜಕೀಯ ವಿರೋಧಿಗಳ ಶತ್ರುನಾಶಕ್ಕಾಗಿ ಶಕ್ತಿ ದೇವತೆಗಳಿಗೆ ಹಂದಿಯನ್ನು ಕೊಯ್ದು ಅದರ ರಕ್ತದಿಂದ ಶತ್ರುಗಳ ಹೆಸರನ್ನು ರಂಗೋಲಿಯ ಮೇಲೆ ಬರೆದು ಅವರ ಸರ್ವನಾಶವಾಗಿ ಅವರ ಕುಟುಂಬಗಳ ಹಾಳಾಗಿ ಹೋಗಲಿ ಎಂದು ಚಿಕ್ಕ ಚಿಕ್ಕ ಹಂದಿ ಮರಿಗಳ ತಲೆಯ ಭಾಗವನ್ನು ಸಮೀವುಲ್ಲಾ ತನ್ನ ಹೆಬ್ಬೆಟ್ಟಿನಲ್ಲಿ ಸಿಗಿಸಿಕೊಂಡು ಮಾಟ ಮಾಡಿಸಿರುವ ಫೋಟೋ ವಿಡಿಯೋಗಳ ದಾಖಲೆಗಳನ್ನು ಬಿಡುಗಡೆ ಮಾಡುವುದಾಗಿ ನಮ್ಮ ಸತೀಶಣ್ಣನವರು ನೇರ ಸವಾಲನ್ನು ಹೆಣ್ಣು ಬಾಕ ಸಮೀವುಲ್ಲಾನಿಗೆ ಹಾಕಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಅರಸೀಕೆರೆ ಬಂಧುಗಳೇ, ಈಗ ಕಳೆದ 4 ದಿನಗಳಿಂದ ಅರಸೀಕೆರೆ ನಗರದಲ್ಲಿ ಏನು ನಡೀತಿದೆ ಅಂತ ಅರ್ಥನೇ ಆಗದಂಥ ಪರಿಸ್ಥಿತಿ ಇದೆ. ಯಾಕೆ ಅಂದರೆ, ಮೊನ್ನೆ ನಡೆದಂಥ ಒಂದು ಶುಕ್ರವಾರ ಒಂದು ಗಲಾಟೆ, ಹಿಂದೂ ದಂಪತಿ, ಆ ದಂಪತಿನ ಇಲ್ಲ ಅಕ್ಕ ತಂಗಿನೋ ಅಣ್ಣ ತಮ್ಮನೋ ಅದು ನಮಗೆ ಅವಶ್ಯಕತೆ ಇಲ್ಲ, ಅದು ವಿಚಾರ ಬೇರೆ. ಆದರೆ ಒಬ್ಬ ಹಿಂದೂ ಯುವಕನ ಮೇಲೆ ಏಕಾಏಕಿ ಹಲ್ಲೆ ಮಾಡಿರೋದು ವಿಚಾರವಾಗಿ ನಮ್ಮ ಹಿಂದೂ ಸಂಘಟನೆ ಸ್ಟ್ರೈಕ್ ಮಾಡಿದ್ದು ಸತ್ಯ. ಯಾರೋ ಒಬ್ಬರು ದಡ್ಡನೋ ತಿಳುವಳಿಕೆ ಇಲ್ಲದಿರೋಂಥ ವ್ಯಕ್ತಿ ಮಾಡಿದ್ದಿದ್ರೆ ಅದ್ರ ಬಗ್ಗೆ ಯಾರೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಹೇಳ್ತಿದ್ರು, ಹೋಗಿ ಹೇಳ್ತಿದ್ರು, ಹೋಗಿ ನಾನೇ ಹೋಗ್ತಿದ್ದೆ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಕೇಳ್ಬೋದಾಯಿತು. ಒಬ್ಬ ಅರಸೀಕೆರೆಯಲ್ಲಿ ಕಳೆದ 3 ಅವಧಿಯಿಂದ ನಾನು ನಗರಸಭೆ ಅಧ್ಯಕ್ಷ ಅಂತ ಹೇಳ್ಕೊಂಡು ಓಡಾಡ್ಕೊಂಡಿದ್ದಾನೆ. ಅವನ ಮಗ ಹೊಡೆದಿರೋಂಥದ್ದು, ಹಲ್ಲೆ ಮಾಡಿರೋಂಥ ವಿಚಾರ. ಅವನೇನು ದಡ್ಡ ಅಲ್ಲ. ಅವನು ದಡ್ಡ ಆಗಿದ್ದರೆ ನಾವು ಅವನಿಗೆ ಏನು ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಒಬ್ಬ LLB ಮಾಡಿರೋಂಥ ಒಬ್ಬ ವಕೀಲ ಅವನು. ಇವತ್ತು ಪ್ರಾಕ್ಟೀಸ್ ಮಾಡ್ತೇನಂತೆ ಮೈಸೂರಲ್ಲಿ. ಕಳೆದ 15 ವರ್ಷದಿಂದ ಅರಸೀಕೆರೆಯಲ್ಲೇ ಇಲ್ವಂತವನು. ಅವರಪ್ಪ ಕರ್ಕೊಂಡೋಗಿ ಮೈಸೂರಲ್ಲಿ ಬಿಟ್ಟು ಓದಿಸ್ತಾ ಇದ್ದಾನೆ. ಆಯಿತು, ಓದಿಸ್ಲಿ. ಅವ್ರವ್ರ ಮಕ್ಕಳು ಎತ್ತೋರಿಗೆ ಯಗಣ ಮುದ್ದು ಅಂತ ಹೇಳ್ತಾರೆ. ಹಾಗಾಗಿ ತಗೊಂಡು ಮೈಸೂರುಗಾರ ಓದಿಸ್ಲಿ, ದುಬೈಗಾರ ಕರ್ಕೊಂಡು ಓದಿಸ್ಲಿ, ಅದ್ರ ಬಗ್ಗೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅವ್ರವ್ರ ಮಕ್ಕಳು ಅವ್ರಿಗೆ ಹೆಚ್ಚು. ಆದರೆ ಮೊನ್ನೆ ಶುಕ್ರವಾರ ದಿನ ಹಿಂದೂ ಸಮಾಜದವರು ಅಂತ ನಾನು ಹೇಳ್ತಿಲ್ಲ, ಮುಸ್ಲಿಂ ಸಮಾಜದವರು ಅಲ್ಲಿ ಒಂದು ನಮಾಜ್ ಮುಗಿಸ್ಕೊಳ್ತಾರೆ. ಅವ್ರ ಮೇಲೆ ನಮಗೆ ತುಂಬ ಗೌರವ ಇದೆ. ಆ ಸಮಾಜ ಯಾರಿಗೂ ಏನು ತೊಂದರೆ ಕೊಡಲ್ಲ, ಒಳ್ಳೆ ವ್ಯಕ್ತಿಗಳೇ ಅವರು. ಅವ್ರದ್ದು ಅದೊಂದು ಜೀವನಗಳಿದೆ, ಅವ್ರದ್ದೇ ಆದಂಥ ಒಂದು ಕಷ್ಟ ಕಾರ್ಪಣ್ಯ ಏನೇನೋ ಇರ್ತವೆ, ಇಲ್ಲ ಅಂತ ನಾನು ಹೇಳಲ್ಲ. ಅವರವರ ಜೀವನಕ್ಕೆ ಏನೋ ಮಾಡಿಕೊಂಡು ನಮಾಜ್ ಮಾಡಿಕೊಂಡು ಅಲ್ಲಿಂದ ಇದಕ್ಕೆ KPS ಎದುರುಗಡೆ ಒಂದು ಮುಸ್ಲಿಂ ಸ್ಮಶಾನ ಇದೆ, ಅಲ್ಲಿಗೆ ಹೋಗಿ ಅವರು ಪಾತಿಯನೋ ಮಾಡ್ತಾರಂತೆ. ಅವ್ರವ್ರ ಧರ್ಮದ ಸಂಬಂಧಪಟ್ಟಂತೆ ವಿಚಾರ ಅದು.
ಮಾಡ್ತಾರಂತೆ, ಮಾಡೋದಕ್ಕೂ ಸಂತೋಷ. ಹೌದು, ಅವರು ದೇವ್ರ ಭಕ್ತಿ. ನಮ್ಮದೇ ಧರ್ಮ, ನಮ್ಮ ಧರ್ಮದಲ್ಲಿ ನಾವು ನಮ್ಮದೊಂಥರ ಪೂಜೆ, ಅವ್ರದ್ದೊಂಥರ ಪೂಜೆ. ನಮಗೆ ಸಂತೋಷ, ಆ ವಿಚಾರದಲ್ಲಿ ಎರಡು ಮಾತಿಲ್ಲ. ಮಾಡಿಕೊಂಡು ಹೋಗ್ಬೇಕಾದ್ರೆ ನಿನ್ನೆ ದಿವಸ ಅವನು ನಮ್ಮ ಅರಸೀಕೆರೆ 3 ಸಲ ಅಧ್ಯಕ್ಷ ಆಗಿರೋಂಥ ಸಮೀವುಲ್ಲಾ ಏನೋ ಗುಲಾಬಿ ಹೂವು ತೊಗೊಳ್ತಿದ್ದು ಅಲ್ಲಿ ಫ್ರೆಂಡ್ಸ್ ಹತ್ರ. ಆವಾಗ ನನ್ನ ಮಗನಿಗೆ ಯಾರೋ ಬಸ್ ಸ್ಟ್ಯಾಂಡಿಂದ ಹೋಗ್ತಾ ಓವರ್ಟೇಕ್ ಮಾಡಿಬಿಟ್ರು ಅಲ್ಲಿಂದ ಅಂತ. ಸಮೀವುಲ್ಲಾ, ನಾನು ನಿನಗೆ ಹೇಳೋದು ಒಂದು ವಿಚಾರ ಏನು ಅಂದರೆ, ಅರಸೀಕೆರೆಯಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಯಾವುದೇ ಬಸ್ಸು ಆದ್ರೂ ಇಲ್ಲಿ ಸ್ವಪ್ನ ಸ್ಟ್ರೀಟ್ ಸ್ಟಾಲ್ ಮುಂದೆ ಬಸ್ಗಳು ನಿಲ್ಗಡೆ ಆಗ್ತದೆ, ವೆಹಿಕಲ್ ಟ್ರಾಫಿಕ್ ಜಾಮ್ ಇದೆ. ಅಷ್ಟು ತಿಳುವಳಿಕೆ ಬೇಡವ ನಿನಗೆ? ಹಾಂ, ಬಸ್ಗಳೆಲ್ಲ ಬಂದು ಅಲ್ಲೇ ನಿಲ್ಲುತ್ತೆ. ಈ ದಂಪತಿಗಳು, ಅಕ್ಕ ತಂಗಿನೋ ಅಣ್ಣ ತಮ್ಮನೋ ಯಾರೋ, ನನಗೆ ಅವಶ್ಯಕತೆ ಇಲ್ಲದ ವಿಚಾರ ಅದು, ಆಯಿತಾ? ಯಾರೋ ಇಲ್ಲಿಂದ ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ಓವರ್ಟೇಕ್ ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಅವ್ರನ್ನ ಸಮಂಜಸವಾಗಿ ನಾನೇನು ಹೇಳ್ತಾ ಇಲ್ಲ. ಆಕಸ್ಮಿಕವಾಗಿ ಓವರ್ಟೇಕ್ ನಿಮ್ಮ ಮಗನ ಓವರ್ಟೇಕೆ ಮಾಡಿರ್ಬೋದು. ಅಲ್ಲಿಂದ ಹೋದಾದ್ಮೇಲೆ ನಿನ್ನ ಮಗ ಅಲ್ಲಿ ಓನೇ ತಗೊಳ್ತಾ ಇರ್ಬೋದು. ಅಲ್ಲಿ ಏಕಾಏಕಿ ಅಡ್ಡ ಹಾಕಿ ಅವನ ಮೇಲೆ ಇವನೊಬ್ಬ ಬುದ್ಧಿವಂತ LLB ಸ್ಟೂಡೆಂಟು, ಆ ಸಾಲದಕ್ಕೆ ಒಬ್ಬ ವಕೀಲನ ಪ್ರಾಕ್ಟೀಸ್ ಮಾಡ್ತಿರೋನು ಏಕಾಏಕಿ ಅವನ ಮೇಲೆ ಹಲ್ಲೆ ಮಾಡಿದ್ದು ಸರಿನಾ ತಪ್ಪ? ಅದಕ್ಕೆ ನನಗೆ ಕ್ಲಾರಿಟಿ ಕೊಡು. ಹೊಡೆದ, ನಾನು ಅದಕ್ಕೆ ಹಂಗೆ ಮಾಡ್ತಿದ್ದೆ, ನಾನು ಅವ್ರನ್ನ ಕರೆಸಿ ಅವರು ಇವ್ರನ್ನ ಸ್ಟೇಷನಲ್ಲಿ ನಾನೆಲ್ಲ ಕೂರಿಸಿ ಮಾತಾಡ್ತಿದ್ದೆ. ಅವತ್ತು ರಾತ್ರಿ 12 ಗಂಟೆಯಲ್ಲಿ ಇದೇ ನಮ್ಮ ಹಿಂದೂ ಬಾಂಧವರು ಈ ರೀತಿ ಹಲ್ಲೆ ಆಗಿದೆ, ಸಿದ್ದೇಶ್ವರ ಬೆಟ್ಟಕ್ಕೆ ಜಾತ್ರೆಗೆ ಬಂದಿದ್ದರು ಅವರು, ಈ ಥರ ಹಲ್ಲೆ ಮಾಡಿರೋದಂಥ ವಿಡಿಯೋ ಇದೆ. ಸಾಲದಕ್ಕೆ ಇಷ್ಟು ಹಿಂದೂ ಜನಗಳು ಇವತ್ತು ವಿರೋಧ ಆಗೋಕ್ಕೆ ಕಾರಣ ಯಾರು ಅಂದರೆ, ನಿಮ್ಮ ಮುಸ್ಲಿಂ ಸಮಾಜದ ವಿರುದ್ಧ ಅಲ್ಲ. ಏಕಾಏಕಿ ಫಸ್ಟು ನೀನು ತಿಳ್ಕೊ. ವಿಡಿಯೋ ನೋಡಿದ್ಯಾ ನೀನು? ವಿಡಿಯೋ ನೋಡಿದ್ದೀನಪ್ಪ ನೀನು? ನಿನ್ನ ಮಗನ ಹಿಂದೆ ಇರೋನು ನಿನ್ನ ತಮ್ಮ, ನಿನ್ನ ಅಳಿಯ, ಚಿಕ್ಕ ಅಳಿಯ ದೊಡ್ಡ ಅಳಿಯ ಅಲ್ವಾ? ಅವರಿಗೆ ಅಟ್ಲೀಸ್ಟ್ ಅವನು ಒಬ್ಬ ಕ್ಲಾಸ್ 1 ಕಾಂಟ್ರಾಕ್ಟರ್ ನಿನ್ನ ತಮ್ಮ. ಇವನೇನೋ ಚಿಕ್ಕ ಹುಡುಗ ಬಿಡಪ್ಪ, ಬಿಸಿ ರಕ್ತ, ನಾವು ಒಪ್ಕೊಳ್ಳೋಣ, ಹೋಗಲಿ, ಇವನೇ ಒಂದು ಜಟ್ ಹೊಡೆದ ಅಂತ ತಿಳ್ಕೊಳ್ಳೋಣ, ಆಯಿತು. ನಿನ್ನ ತಮ್ಮ ಒಬ್ಬ ಕ್ಲಾಸ್ 1 ಕಾಂಟ್ರಾಕ್ಟ್ರು, ನಿನ್ನ ಅಳಿಯ ಇದ್ದಾನೆ ಸ್ವಂತ. ಇವರಾರು ಸಮಾಧಾನ ಮಾಡಿ ಏಕಾಏಕಿ ಅಲ್ಲೇ ಮಾಡೋದಲ್ಲೇ ನೀವು ಸಮಾಧಾನ ಮಾಡಿ ಕಳಿಸ್ಬೋದಾಗಿತ್ತು ತಾನೆ, ಅಲ್ವೇನಪ್ಪ? ನೀನು ಇದನ್ನೆಲ್ಲ ಮುಚ್ಚಾಕೊಳ್ಳೋಕ್ಕೋಸ್ಕರ ಈ ಒಂದನ್ನೆಲ್ಲ ಮಾಡೋಕ್ಕೆ ಯಾರೋ ಒಬ್ಬರು ವಿಡಿಯೋ ಮಾಡ್ತಿದ್ರು. ಇನ್ನೊಂದು ವಿಚಾರ ತಿಳ್ಕೊ, ವಿಡಿಯೋ ಮಾಡ್ತಿದ್ರು ಸರಿ, ಒಪ್ಕೊಂಡೆ. ವಿಡಿಯೋ ಯಾಕೋ ಮಾಡ್ತಿದ್ಯಾ, ಆಫ್ ಮಾಡೋ ಅಂತ ಹೇಳ್ಬಿಟ್ಟು ರೋಪ್ ಹಾಕಿರೋರು ಯಾರು? ಅಲ್ಲಿ ಆ ಗುಂಪಲ್ಲಿದ್ದಂಥವರೇ ಮಾಡಿರೋದು, ಆಯಿತಾ? ನಿನ್ನ ಮಗ ಅಲ್ಲಿಂದ ಹೋಗಿ ಬಂದು ಏನು ಕಿತ್ಕೊಳ್ತೀಯಾ ಅಂತ ಹೇಳ್ತಾನೆ ಹೆಣ್ಮಗಳು. ಅದು ವಿಡಿಯೋನೇ ಇದೆ, ವಿತ್ ವಿಡಿಯೋನೇ ಇದೆ. ನಾವೇನು ನಿಮಗೆ ಸುಳ್ಳು ಹೇಳ್ತಿಲ್ಲ, ವಿತ್ ದಾಖಲೆ ಹೇಳ್ತಿರೋದು. ದಾಖಲೆ ಬೇಕಾದ್ರೂ ನಾನೇ ಕೂಡ ರೆಡಿ ಇದ್ದೀನಿ, ಆಯಿತಾ? ಏನು ಕಿತ್ಕೋ ಅಂತ ಹೇಳ್ತಾನೆ, ಆಯಿತಾ? ಒಬ್ಬ LLB ಓದಿರೋಂಥ ಯುವಕ LLB ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಇವತ್ತಲ್ಲ ನಾಳೆ ಈ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗಬೇಕು ಅವನು. ಏಕಾಏಕಿ ಒಬ್ಬ ಯುವಕನ ಮೇಲೆ ಓವರ್ಟೇಕ್ ಮಾಡಿದ ನಿಮ್ಮದೇ ಸರ್ಕಾರ ಕಣೆಯ, ನೀನೇ 3 ಸಲ ಅಧ್ಯಕ್ಷ ನಾನು ಅಂತ ಹೇಳ್ತೀಯ, 50 ಸಲ ಬಡ್ಕೊಳ್ತೀಯ, ನಾನು ಅಧ್ಯಕ್ಷ ಅಂತ 3 ಸಲ ಅಧ್ಯಕ್ಷ ಅಂತ ಹೇಳ್ತೀಯ. ಸ್ಟೇಷನ್ಗೊಂದು ಕಂಪ್ಲೇಂಟ್ ಕೊಟ್ಟಿರೋ ಮುಗಿದು ಹೋಗಿರೋದು. ಇಲ್ಲ ಯಾರಿಗೋ ಒಂದು ಪೊಲೀಸ್ನವ್ರಿಗೆ ಫೋನ್ ಮಾಡಿದರೆ ಇಮ್ಮಿಡಿಯೇಟಾಗಿ ಅಲ್ಲಿಗೆ ಸ್ಪಾಟಿಗೆ ಬರೋರು ಅಲ್ವಾ? ಅದನ್ನು ಬಿಟ್ಟು ನೀನು ಏಕಾಏಕಿ ನಿನ್ನ ಮಗ ಆ ಹುಡುಗನ ಮೇಲೆ ಹಲ್ಲೆ ಮಾಡ್ತಾನೆ. ರಾತ್ರಿ ಹೋಗಿ ಆ ಹುಡುಗನಿಗೆ ಎಷ್ಟು ಕೊಟ್ಟೋ ಏನೋ, ನಿನ್ನ ದುಡ್ಡಿನ ಮೇಲೆ ನಿನ್ನ ರಾಜಕಾರಣ ನಡೀತದೆ, ನಿಂದುವೆ, ನಿನ್ನ MLAದುವೆ, ನೀನು ಅವ್ನ ಚೇಲ. ನೀನು ನಾನೇ ಹೇಳ್ತೀನಲ್ವ, ಅವನ ಚೇಲ. ದುಡ್ಡು ಕೊಟ್ಟೋ ಇಲ್ಲ ಏನೋ ಅವ್ನ ಕೈ ಹಿಡ್ದೋ ಕಾಲು ಹಿಡ್ದೋ ಏನೇನೋ ಮಾಡಿಡ್ತೇನೆ ನೀನು, ನನಗೆ ಗೊತ್ತು. ಅದನ್ನೆಲ್ಲ ನಾನು ಹೇಳಲ್ಲ, ಟೈಮ್ ಬಂದಾಗ ನಾನು ಮಾತಾಡ್ತೀನಿ. ನೀನು ಕೈ ಹಿಡ್ದೋ ಕಾಲು ಹಿಡ್ದೋ ಅವನ್ನ ರಾಜಿ ಮಾಡಿಸ್ಕೊಂಡು ಇದು ಮಾಡಿದ್ದೆ. ರಾತ್ರಿ 12 ಗಂಟೆಗೆ ನಾನು ಹೋಗಿದ್ದೆ, ಇದೇ ನಮ್ಮ ನಗರ ಆರಕ್ಷಕ ಠಾಣೆ ಮುಂದೆ ನಾನು ಹೋಗಿ ಕೂತ್ಕೊಂಡಿದ್ದೆ. ಕೇಳಿದೆ, ಈ ರೀತಿ ಒಬ್ಬ ವಕೀಲ, ನಾಲಾಯಕ್ ವಕೀಲ ಅಂದೆ ನಾನು. ವಿಡಿಯೋ ಇದೆ, ನಾನು ಸುಳ್ಳು ಹೇಳೋ ಜನ ಅಲ್ಲ ನಾನು. ನಾಲಾಯಕ್ ವಕೀಲ ಅವನು. ಏಕಾಏಕಿ ಹೆಂಗೆ ಆ ಒಬ್ಬ ಹುಡುಗನ ಮೇಲೆ
ಹಲ್ಲೆ ಮಾಡ್ದ ಅಂತ ನಾನು ಕೇಳಿದ್ದೀನಿ. ಆಯಿತಾ? ನೀವು ಅಲ್ಲಿ ಆ ಒಂದು ಕ್ಷಣದಲ್ಲಿ ಅವರು ಏನಂದರು, DSP ಸಾಹೇಬರು 12 ಗಂಟೆ ಒಳಗಡೆ ಇಲ್ಲ 1 ಗಂಟೆ ಹೆಚ್ಚು ಕಡಿಮೆ ಒಳಗಡೆ ನಾವು ಅರೆಸ್ಟ್ ಮಾಡ್ತೀವಿ, ಕೇಸ್ ಮಾಡ್ತೀವಿ, ಸುಮೋಟೋ ಕೇಸ್ ಮಾಡ್ತೀವಿ ಅಂತ ಒಪ್ಕೊಂಡ್ರು ಅವರು. ನಾವು ಕಾನೂನಿಗೆ ಗೌರವ ಕೊಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಬರೆದಿರೋ ಸಂವಿಧಾನಪ್ಪ ಈ ಭಾರತ ದೇಶದಲ್ಲಿ ಅವ್ರಿಗೆ ನಾವು BR ಅಂಬೇಡ್ಕರ್ ಇದಾರಲ್ಲ, ನಮಗೆ ದೇವರವರು, ಅವರಿಗೆ ನಾವು ಗೌರವ ಕೊಟ್ಕೊಂಡು ಕಾನೂನು ಸುವ್ಯವಸ್ಥೆಗೆ ಯಾರು ಕಾನೂನನ್ನ ಗೌರವಿಸ್ತಾರೋ ಅದಕ್ಕೆ ನಾವು ಬದ್ಧರಾಗಿರಬೇಕು. ಇದು ಸಂವಿಧಾನದಲ್ಲಿದೆ. ಪೊಲಿಟಿಷಿಯನ್ ಬೋರ್ಡೇ ಹಾಕಿದ್ದಾರೆ, ಹೋಗಿ ನೋಡ್ಕೋ ಫಸ್ಟು. ನಿನಗೇನಾದ್ರು ಅಷ್ಟೊಂದು ಡೌಟ್ ಇದ್ದರೆ. ನಿನ್ನ ದುಡ್ಡು ಅಹಂಕಾರ 3 ಸಲ ನಾನು ನಗರಸಭೆ ಅಧ್ಯಕ್ಷ ಅಂತ ದುರಾಂಕಾರ ಇದೆ ನೋಡು, ಅದು ಇವತ್ತು ಸಮಸ್ಯೆ ಆಗ್ತಿರೋದು. ನೀನು ಕುಟುಂಬದವರಿಂದ ಇವತ್ತು ಅರಸೀಕೆರೆ ನಗರದೊಳಗಡೆ ಈ ಕೋಮು ದ್ವೇಷ ನಡೀತಿದೆ. ನಿನ್ನ ಕುಟುಂಬ, ನಾನು ಓಪನ್ ಚಾಲೆಂಜ್ ನಿನಗೆ, ನಿನ್ನ ಮುಸ್ಲಿಂ ಸಮಾಜದವರಲ್ಲಪ್ಪ, ಪಾಪ ಅವ್ರ ಬಗ್ಗೆ ನಾವು ಹೇಳಲ್ಲ. ಅವ್ರ ಬಗ್ಗೆ ನಾನು ಯಾಕೆ ಹೇಳಬೇಕು ರೇ? ಇವತ್ತು ನಾನು ಒಂದು ಸಣ್ಣ ವ್ಯವಹಾರ ಮಾಡ್ತಿದ್ದೀನಿ ಅಂದಮೇಲೆ ಎಲ್ಲ ಆ ಸಮಾಜದವರು ನನ್ನ ಹತ್ರ ಬರ್ತಾರೆ. ಅಣ್ಣ ಕಾಫಿ ಆಯ್ತಣ್ಣ, ತಿಂಡಿ ಆಯ್ತಣ್ಣ ಅಂತ. ನಾವು ಎಲ್ಲ ರೀ, ನಾನು ಅರಸೀಕೆರೆಯಲ್ಲೇ ಹುಟ್ಟು ಬೆಳೆದಿರೋ ಅನ್ಕಂಡ್ರಿ. ನನ್ನನ್ನೇನು ಕಾಗೆ ತೊಗೊಬಂದು ಅರಸೀಕೆರೆ ಬಿಸಾಕಿಲ್ಲ. ಬಿಸಾಕಿದೀಯಾ? ನಾನು ಅರಸೀಕೆರೆಯಲ್ಲೇ ಹುಟ್ಟು ಬೆಳೆದಿರೋನು, ನೀನು ಇಲ್ಲೇ ಹುಟ್ಟು ಬೆಳೆದಿರೋನು. ನೀನು ಹೆಂಗೆ ದುಡಿಮೆ ಮಾಡಿಕೊಂಡು ನೀನು ಸ್ಟಾರು, ನಮ್ಮ ಸ್ಟಾರ್ ಚೆನ್ನಾಗಿಲ್ಲ. ಆಯಿತಾ? ಮುಂದಿನ ದಿನಗಳಲ್ಲಿ ನೋಡೋಣ, ಅದರಲ್ಲಿ ಏನಿದೆ. ಅದನ್ನು ಬಿಟ್ಬಿಟ್ಟು ನಿಮ್ಮ ಅಹಂಕಾರ, ದುಡ್ಡಿನ ಅಹಮಿಂದ ನೀನು ಇವತ್ತು ಅರಸೀಕೆರೆ ಒಳಗಡೆ ಕೋಮು ದ್ವೇಷ ಆಗೋಕ್ಕೆ ಮೂಲ ಕಾರಣ ನಿನ್ನ ಕುಟುಂಬ ಅಂತ ನಾನು ಓಪನ್ ಚಾಲೆಂಜ್ ನಾನು ಹೇಳ್ತೀನಿ. ಅದಕ್ಕೆ ಏನು ಬೇಕು ನಾನು ಕೊಡ್ತೀನಿ, ನನ್ನ ಹತ್ರ ತಾಕತ್ತಿದೆ. ಅಲ್ಲೇ ಮಾಡಬೇಕಾದ್ರೆ ನಿನ್ನ ತಮ್ಮನಿದ್ನಲ್ಲಯ್ಯ, ನಿನ್ನ ತಮ್ಮ ಇರಲಿಲ್ವ ಅಲ್ಲಿ? ಇರಲಿಲ್ವಾ? ನಿನ್ನ ಅಳಿಯ ಇರಲಿಲ್ವಾ? ನಿನ್ನ ಮಗಳು ಕೊಟ್ಟಿರೋಂಥ ಅಳಿಯ ಇರಲಿಲ್ವಾ? ಅವನೇ ಸಮಾಧಾನ ಮಾಡ್ಬೋದಾಗಿತ್ತಲ್ಲ. ಯಾವ ದೊಡ್ಡ ಪ್ರಪಂಚ ಬರ್ಕೊಡ್ಬೇಕಾಗಿತ್ತು. ಅರಸೀಕೆರೆ ಟೌನ್ ಏನೋ ಲೀಸಿಗೆ ಕೇಳಿದ್ನ? ಅದು ಲೀಸಿಗೆ ಕೇಳಿದ ವ್ಯವಹಾರ ನೀವು ನಗರಸಭೆ ಒಳಗಡೆ ಮಾಡ್ಕೊಳ್ಳಿ, ನಮಗದು ಅವಶ್ಯಕತೆ ಇಲ್ಲ. ಹೇಳ್ತಿರೋದು ಏನೋ ಒಂದು ಆಕಸ್ಮಿಕವಾಗಿ ರೋಡಲ್ಲಿ ಹೋಗ್ತಾ ಇವತ್ತು ನಾ ಅರಸೀಕೆರೆ ಒಳಗಡೆ ಬಸ್ ಸ್ಟ್ಯಾಂಡ್ ಇಲ್ಲ, ಆಕಸ್ಮಿಕವಾಗಿ ಏನೋ ಒಂದು ಆಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಓವರ್ಟೇಕೆ ಮಾಡಿರ್ಬೋದು, ಅವನೇ ತಪ್ಪೇ ಇರ್ಬೋದು. ಇನ್ನು ಸಮಾಧಾನವಾಗಿ ಹೇಳ್ಕೊಂಡು ಕಳ್ಕೊಂಡು ಹೋಗಿ ಒಬ್ಬ ವಕೀಲ ಅಂದಾಗ ಒಬ್ಬರು ಒಳ್ಳೆಯವರು ಬರ್ತಾರೆ, ಒಬ್ಬ ಕೆಟ್ಟವನು ಬರ್ತಾನೆ, ಕೊಲೆ ಮಾಡಿದವನು ಬರ್ತಾನೆ, ಕೊಲೆ ಮಾಡ್ದಿಲ್ದವನು ಬರ್ತಾನೆ, ಅಮಾಯಕನೂ ಬರ್ತಾನೆ. ಆವಾಗ ತಾಳ್ಮೆಯಿಂದ ಕೇಳುವಂಥ ವ್ಯಕ್ತಿತ್ವ ಇರುತ್ತೆ ನೋಡು, ಅದು ವಕೀಲ. ಕೇಳಿಕೊಂಡು ಅವರಿಗೆ ಸಮಂಜಸವಾದ ನ್ಯಾಯ ಕೊಡಿಸ್ತಾನಲ್ಲ, ಕೋರ್ಟಲ್ಲಿ ವಾದ ಮಾಡ್ತಾನಲ್ಲ, ಅವನು ವಕೀಲ. ಇವನಿಗೆ ವಕೀಲ ಸ್ಥಾನದ್ದು ಗೌರವನೇ ಗೊತ್ತಿಲ್ಲ ಇವನಿಗೆ. ಆಯಿತು, ನೆಕ್ಸ್ಟು, ನನ್ನ ಮಗ ಒಳ್ಳೆಯವನು, ನನ್ನ ಮಗ ಯಾವುದೇ ಅನ್ಯಾಯ ಮಾಡಿಲ್ಲ, ನನ್ನ ಮಗನಿಗೆ ಇಲ್ಲೆಲ್ಲ IB ಮುಂದೆ ಆಕ್ಸಿಡೆಂಟ್ ಆಯಿತು ಅಂತೆಲ್ಲ ಹೇಳಿದೆ. ಸತ್ಯ, ಅದು ಮಾನವೀಯತೆ. ನಿನ್ನ ಮಗ ಆದರೂ ಮಾಡೋನು, ನಾನಾದರೂ ಮಾಡ್ತೀನಿ, ಬೀದಿಲಿ ಹೋಗೋ ಇನ್ನೊಬ್ಬರು ಅದು ಮಾಡೇ ಮಾಡ್ತಾರೆ. ಇವತ್ತಿನ ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇರೋದ್ರಿಂದ ಕೆಲವೊಂದು ಜನ ವೀಡಿಯೋ ಇಟ್ಕೊಂಡು ನಿಂತ್ಕೊಳ್ತಾರೆ. ಏನು ಮಾಡೋಕ್ಕಾಗ್ತದಕ್ಕೆ? ಅವತ್ತೇನಾರ ಆ ಜಾಗದಲ್ಲಿ ಟೆಂಟ್ಸ್ ಮುಂದೆ ಜನ ವೀಡಿಯೋ ಇಟ್ಕೊಂಡು ನಿಂತ್ಕೊಳ್ದೆ ಹೋಗಿದ್ದಿದ್ರೆ ಅವತ್ತು ಕತೆ ಏನಾಗೋದಂತ ಸ್ವಲ್ಪ ನೀನು ಯೋಚನೆ ಮಾಡು. ಅವತ್ತೇನಾದ್ರೂ ಜನ ಸೋಷಿಯಲ್ ಮೀಡಿಯಾದವರು ಹಿಂಗೆ ಸೋಷಿಯಲ್ ಮೀಡಿಯಾ ನಾನು ಅಷ್ಟೇ ಹಿಂಗೆ ಮೊಬೈಲ್ ಹಿಡ್ಕೊಂಡು ನಿಂತ್ಕೊಂತು ಅಂದರೆ ಅವತ್ತೇನಾರ ಬೇರೆ ಥರ ಆಗಿದ್ದ ಘಟನೆಗಳು ಅರ್ಥ ಮಾಡ್ಕೋ ಸ್ವಲ್ಪ. ನಾನು 3 ಸಲ ಅಧ್ಯಕ್ಷ ಅನ್ನೋದು ಆ ದುರಾಂಕಾರನ ಫಸ್ಟು ಬಿಡು. ಎಷ್ಟು ಸುಳ್ಳು ಹೇಳ್ತೀಯ? ಶಿವಲಿಂಗೇಗೌಡ ಫಸ್ಟು, ಸೆಕೆಂಡ್ ನೀನೇ. ಇಬ್ಬರು ಒಂದು ನಾಣ್ಯದ 2 ಮುಖಗಳಿದ್ದಂಗೆ. ನೀವು ಹಿಂಗೆ ಹಾಕಿದ್ರೆ ಹಿಂಗೆ ಮೇಲೆ ಒಂದು ಕಾಯಿನ ನಾವು ಹಿಂಗೆ ಮೇಲೆ ಹಾಕಿದ್ರೆ ಹೆಡ್ ಬುಷ್ ಅಂತ ಬರುತ್ತೆ. ಅದರಲ್ಲಿ ಯಾರು ಸುಳ್ಳು ಹೇಳ್ತೀರ ಅಂದರೆ 2 ಒಂದೇ ನಾಡಿದ ಮುಖಗಳಿದ್ದಂಗೆ ನೀವು. ಆಗಲಿ. ನಂತರ ನನ್ನ ಮಗ ಏನು ಅನ್ಯಾಯ ಮಾಡಿಲ್ಲ, ಏನು ಅದನ್ನು ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂತ ಹೇಳ್ತಿದ್ಯಾ. ಏನೋ ಎಲ್ಲರೂ ರಂಜಾನ್ ಹಬ್ಬಕ್ಕೆ ಧಾನ್ಯ ಕೊಟ್ಟಿದೀಯಪ್ಪ. ಭಗವಂತ ನಿನಗೆ ಕೊಟ್ಟಿದ್ದೀರ, ತಪ್ಪೇನಿದೆ? ಅದನ್ನೆಲ್ಲ ಏನು ಮೀಡಿಯಾದ ಮುಂದೆ ಹೇಳ್ಕೊಳ್ಳೋದಂಥ ಅವಶ್ಯಕತೆ ಏನಿದೆ? ಅದು ನಿನ್ನ ಸಮಾಜಕ್ಕೆ, ನಿನ್ನ ಒಂದು ಬಕ್ರೀದ್ ಹಬ್ಬಕ್ಕೆ ಮಟನ್ ಕೊಡ್ತೀರಾ? ನಿಮ್ಮ ಕರ್ಮ ಕಳ್ಕೊಳ್ಳೋಕ್ಕೋಸ್ಕರ ಕೊಡ್ತೀರಾ ಹೊರತು ಇನ್ನು ಯಾರಿಗೋ ಒಂದು ಈ ಪ್ರಪಂಚಕ್ಕೇನು ಒಳ್ಳೇದಾಗಲಿ, ನಮ್ಮ ದೇಶಕ್ಕೇನು ಒಳ್ಳೇದಾಗಲಿ ಅಂತ ಕೊಡಲ್ಲ ಅಲ್ವಾ? ರಂಜಾನ್ ಹಬ್ಬಕ್ಕೋ ಬಕ್ರೀದ್ ಹಬ್ಬಕ್ಕೋ ನನಗೆ ಗೊತ್ತಿಲ್ಲ, ದಯವಿಟ್ಟು ಅದನ್ನು ತಪ್ಪಾಗಿ ತಿಳ್ಕೊಬೇಡಿ.
ಅವರವರು ಇದನ್ನು ಅವರು ನಿಮ್ಮ ಸಂಪ್ರದಾಯಗಳು ಏನಿದೆ ಮಾಡ್ತಿದ್ದಾರೆ. ಏನೋ ಒಂದು ಕೊಟ್ಟು ಏನೋ ಮಾಡಿದ್ದೀರಾ ಅಂತ ಹೇಳಿ ಅದನ್ನು ಬಿಟ್ಬಿಟ್ಟು ಅದನ್ನೆಲ್ಲ ಇಲ್ಲಿ ಮೀಡಿಯಾದಲ್ಲಿ ಕುತ್ಕೊಂಡು ನನ್ನ ಮಗ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಹೇಳೋದು ತಪ್ಪು. ಅವನೊಬ್ಬ ವಕೀಲ ಆಗಿ ಪ್ಯಾಲೆಸ್ಟೈನ್ ಬಾವುಟ ಹಿಡ್ಕೊಂಡು ಬಾವುಟ ಆಡಿಸ್ತಾನೆ. ಇದು ನಿನ್ನ ಮನಸ್ಸಿಗೆ ಒಪ್ಪುತ್ತಾ? ನೀನೊಬ್ಬ ಭಾರತೀಯನಾ? ನೀನು ಅರಸೀಕೆರೆಯಲ್ಲಿ 3 ಸಲ ಅಧ್ಯಕ್ಷಕ್ಕೆ ನೀನು ನಾಲಾಯಕ ಏನು ಅಂತ ಹೇಳು. ನಿನ್ನ ಮಗನಿಗೆ ಬುದ್ಧಿ ಹೇಳು ಫಸ್ಟ್. ಅದನ್ನು ನೀನು ಬುದ್ಧಿ ಹೇಳದಲ್ಲೇ ನನ್ನ ಮಗ ಒಳ್ಳೆ ಎತ್ತೋರಿಗೆ ಹೆಗಣನೂ ಬುದ್ಧು ಕಣೆಯ, ಆಯ್ತಾ? ಇಲ್ಲ ಅಂತ ನಾನು ಹೇಳ್ತಿಲ್ಲ. ಪ್ಯಾಲೆಸ್ಟೈನ್ ಬಾವುಟ ಹಿಡ್ಕೊಂಡು ಹಿಂಗೆ ಅಳ್ಳಾಡಿಸ್ಬೇಕಾದ್ರೆ ನೀನು ಅವತ್ತು ಹೇಳ್ಬೇಕಾಯ್ತು, ಇದನ್ನೆಲ್ಲ ಯಾಕೋ ಮಾಡ್ತೀಯ ನೀನು, ತಪ್ಪು ನೀನು ಅಂತ ಹೇಳ್ಬೇಕಾಯ್ತು. ಒಬ್ಬ ಅಪ್ಪ ಅದು ಕರ್ತವ್ಯ. ಅದು ನೀನು ಅದನ್ನು ಮಾಡಿದ್ಯಾ ಆ ಕೆಲಸನ? ಇವತ್ತು ಅದು ಮಾಡಿದ್ದಕ್ಕೆ ಇವತ್ತು ಒಬ್ಬ ಹಿಂದೂ ಯುವಕನ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದು ಅವನು. ಆಯಿತು. ನೆಕ್ಸ್ಟು ಯಾರು ನಮ್ಮ ಹಿಂದೂ ಸಮಾಜದವರು ಒಂದು ಪ್ರತಿಭಟನೆ ಕರೆ ಕೊಟ್ಟರು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಬಾಲಾಕಿದ್ದು, ಸ್ವಯಂ ಪ್ರೇರಿತವಾಗಿ ಅಂಗಡಿ ಬಾಲಾಕಿದ್ದು. ನಿಮ್ಮ ಮುಸ್ಲಿಂ ಸಮಾಜದ ವಿರೋಧ ಅಲ್ಲ. ಜನ ನೋಡಿರ್ತಾರೆ ವಿಡಿಯೋನ, ಜನ ವಿಡಿಯೋ ನೋಡಿದ್ದಾರೆ. ವಿಡಿಯೋದಲ್ಲಿ ನಿಮ್ಮ ಮುಸ್ಲಿಂ ಸಮಾಜದವರು ಯಾರೋ ನಮ್ಮ ಗುರುಗಳೇ ಆಗಲಿ, ನಮ್ಮ ಜಮಾತ್ ಕಮಿಟಿ ಗುರುಗಳೇ ಆಗಲಿ, ಇಲ್ಲ ಮತ್ತೊಬ್ಬರೇ ಆಗಲಿ, ಏನೋ ಯಾರೂ ಬಂದಿರಲಿಲ್ಲ. ನಿನ್ನ ಕುಟುಂಬದವ್ರು ಇದ್ದಿದ್ದು ಕಣಪ್ಪ. ನಿನ್ನ ಕುಟುಂಬದವರೇ ಮೇಯ್ನು, ನಿನ್ನ ಕುಟುಂಬದವರೇ ಇದ್ದಿದ್ದು. ಅವ್ರು ಹೇಳಿ ಸಮಾಧಾನ ಮಾಡಿ ಕಳಿಸ್ಬೋದಾಗಿತ್ತು. ಅದಾದ ಮೇಲೆ ನೆಕ್ಸ್ಟು ನಮ್ಮ ಮುಖಂಡರುಗಳು ಯಾರು 4-5 ಜನ ಬಂದಿದ್ದಾರೆ. ನಮ್ಮ ನಗರಸಭೆ ಅಧ್ಯಕ್ಷರು ಗಿರೀಶ್ ಇರ್ಬೋದು, ವಿವೇಕ್ ಲಾಯರ್ ಇರ್ಬೋದು, GVT ಬಸವಣ್ಣ ಇರ್ಬೋದು, NR ಸಂತೋಷ್ ಇರ್ಬೋದು, ಬಂದಿದ್ದಾರೆ. ಅವರು ಅದೇನೋ ನಮ್ಮ ಸಂಘಟನೆಯಿಂದ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಿದ್ದೀವಿ, ಇವತ್ತು ಏಕಾಏಕಿ ಅಲ್ಲೇ ನಡೆದಿದೆ. ಅದೇ ಯಾರೋ ಒಬ್ರು ಮಾಡಿದ್ರು ನಾವು ಹೋಗಿ ಕೇಳ್ತಿದ್ದು. ಅವ್ರನ್ನ ಕೇಳ್ಬಿಟ್ಟು ನಾವು ಅವ್ರಿಗೆ ಇಲ್ಲಪ್ಪ ಹಿಂಗೆಲ್ಲ ಮಾಡಬೇಡ್ರಪ್ಪ, ಏನೋ ಆಕಸ್ಮಿಕವಾಗಿ ಆಗೋಗಿದೆ, ಬಿಡಿ ಎತ್ತಲಾಗ ಹೋಗ್ಲಿ. ಎಷ್ಟು 108,000 ಆಗಿದೆ ಅರಸೀಕೆರೆ ಒಳಗಡೆ. ಮಾರ್ಕೆಟ್ ಮುಂದೆ ದಿನ ಬೆಳಿಗ್ಗೆ 108 ಆಗ್ತಿರ್ತವೆ ಕಣಯ್ಯ. ನಿನಗೆ ಗೊತ್ತಿಲ್ವಾ? ಅಲ್ಲೇ ಇದು ಹಾಕಿದ್ದೀರಾ, ಲೈಟಿಂಗ್ ಹಾಕಿ ಸಿಗ್ನಲ್ ಹಾಕಿದ್ದೀರಾ ಅಲ್ಲಿ ಮಾರ್ಕೆಟ್ ಮುಂದೆ. ಆಗ್ತಾ ಇರ್ತೇವೆ, ಆಕಸ್ಮಿಕವಾಗಿ ಆಗ್ತಾ ಇರ್ತೇವೆ. ಅದನ್ನು ನಾವು ಸಮಂಜಸವಾಗಿ ಸಮಾಧಾನವಾಗಿ, ಒಬ್ಬ ರ್ಯಾಶ್ ಆಗಿರ್ತಾನೆ, ಯುವಕರು ಬಿಸಿ ರಕ್ತ, ನಾವು ಸಮಂತವಾಗಿ ಉತ್ತರ ಕೊಟ್ಕೊಂಡು ಅವ್ರಿಗೆ ಬಿಡಪ್ಪ ಹೋಗಲಿ, ಹಣ ಬಿಡೋಣ ಹೋಗಲಿ ಅಂತೇಳಿ ನಾವು ಕಳಿಸೋ ಅಂಥದ್ದು ನಮ್ಮ ಒಂದು ಧರ್ಮ. ಅದನ್ನು ಬಿಟ್ಬಿಟ್ಟು ನಾನು ಬಂದ್ಬಿಟ್ಟು ಏಕಾಏಕಿ ಎಲ್ಲೇ ಮಾಡೋಕ್ಕಾಗತ್ತಾ? ಬುದ್ಧಿವಂತನ ನಾನು ದಡ್ಡನ? ನಿನ್ನ ಮಗ ಮಾಡಿದ ತಪ್ಪ ಸರಿನಾ? ಅದು ಉತ್ತರ ಕೊಡು ಫಸ್ಟು. ಈ ಮುಖಂಡಗಳು ಬಂದರು, ಅಲ್ಲೆಲ್ಲ ಭಾಷಣ ಮಾಡಿದ್ರಪ್ಪ. ಅವನು ನಗರಸಭೆ ಅಧ್ಯಕ್ಷ ಗಿರೀಶ ಅಧ್ಯಕ್ಷರು ಅವರು ಬಂದರು. ಅವತ್ತು ಏನೋ ಒಂದು ಮಾತಾಡಿದ್ರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನಂದರು? ಅವನು ಯಾರೋ ವೆಂಕಟೇಶನ್ ಬಗ್ಗೆ ಹೇಳಿದ್ರು. ಎಷ್ಟು ನೀವು ಲೇಔಟ್ಗಳಲ್ಲಿ ಎಷ್ಟೆಷ್ಟು ಏನೇನು ಮಾಡ್ತಿದ್ದೀರಾ ಗೊತ್ತಿಲ್ವಾ? ಗೊತ್ತಿಲ್ಲದಲ್ಲೇ ವಿಚಾರ ಇದೆಯಾ? ಗೊತ್ತಿಲ್ಲದರೆ ವಿಚಾರ ಇದ್ದರೆ ಹೇಳಪ್ಪ. ಅವನು ಹೇಳ್ದ ಇವನು ಇವತ್ತು ಆರ್ಥಿಕವಾಗಿ ಏನಾರ ಚೆನ್ನಾಗಿರೋಕ್ಕೆ ಕಾರಣ ಅವನು ವೆಂಕಟೇಶೇ ಕಾರಣ ಅಂತ ಹೇಳ್ದ. ನಾನಿವತ್ತು ವೈಯಕ್ತಿಕವಾಗಿ ನಾನು ಮಾತಾಡ್ತಿಲ್ಲ, ಟೈಮ್ ಇದೆ ನನಗೆ, ನಾನು ಮಾತಾಡೋ ಟೈಮು. ಈಗ ನಾನು ನಿನಗೆ ಹೇಳ್ತಿರೋದು, ನೀನು ಮಾತಾಡಿರೋ ಮಾತಿಗೆ ನಾನು ಉತ್ತರ ಕೊಡ್ತಿದ್ದೀನಿ ಅಷ್ಟೇ. ಇವತ್ತು ನಾನು ವೈಯಕ್ತಿಕವಾಗಿ ನಾನು ಬಂದರೆ ಬೇರೆ ಥರದ ಉತ್ತರ ಕೊಡ್ತೀನಿ. ಬಂದ ಅವತ್ತು ಅವನು ಗಿರೀಶು ಹೇಳ್ದ, ಅವನಿಗೆ ತಲೆ ಎಡ್ಕ ಅಂತ ಹೇಳ್ದ. ಸತ್ಯ ಹೇಳಿದ್ದಾನೆ, ಅದರಲ್ಲಿ ತಪ್ಪಿದೆ. ಎಷ್ಟು ಜನಕ್ಕೆ ನೀನು ತೊಂದರೆ ಕೊಟ್ಟಿಲ್ಲ, ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿಲ್ಲ. ಒಬ್ಬ ಮೊದಲೇ ಯುವಕನ ಮೇಲೆ ಹಲ್ಲೆನೇ ಮಾಡಿದ್ಯಪ್ಪ. ವಿಡಿಯೋ ಇವತ್ತು ರಾಜ್ಯಾದ್ಯಂತ ಓಡಾಡ್ತಿದೆ. ಹಲ್ಲೆ ಮಾಡಿರೋದು ನೀನು ಸೂಳೆ ಮಗನೇ ಅಂತ ಹೇಳ್ತೀಯ. ನೀನು ಏನಂತ ಹೇಳು? ಸೂಳೆ ಮಗನೇ ಅಂತ ಹೇಳ್ತೀಯ ನೀನು. 3 ಸಲ ಅಧ್ಯಕ್ಷ ನೀನು ಅವತ್ತು ಸಮಾಧಾನವಾಗಿ ಉತ್ತರ ಕೊಟ್ಟಿದ್ರೆ ಆ ವಿಡಿಯೋನೇ ಆಗ್ತಿರ್ಲಿಲ್ಲ. ಅರ್ಥ ಮಾಡ್ಕೋ. ಮನುಷ್ಯನಿಗೆ ಜೀವನದಲ್ಲಿ ತಾಳ್ಮೆ ಇರಬೇಕು, ಅಹಂಕಾರ ಇರಬಾರ್ದು. ಅದರಲ್ಲೂ ನಿನಗೆ ಅಹಂಕಾರ ಅಲ್ಲ, ದುರಹಂಕಾರದಲ್ಲಿ ನೀನು ಅಧಿಕಾರದ ಅಹಮು, ಶಿವಲಿಂಗೇಗೌಡ ಸಪೋರ್ಟ್. ಅದರಿಂದ ನೀನು ಹಿಂಗೆ ಆಡ್ತಿದೀಯ. ಆಯಿತು. ಅವತ್ತು ಏಕಾಏಕಿ ಅವನ ಮೇಲೂ ನೀನು ಹಲ್ಲೆ ಮಾಡಿದೆ. ಅವತ್ತು ಈ ದುಸ್ಸಂಘಟನೆ ಯಾರೂ ಬರಲಿಲ್ಲ. ಯಾಕೆ ಅನ್ನೋದು ಪರ್ಸ್ನಲ್ ಆಗಿತ್ತು. ನಿಂದಿಂದ ಏನೋ 1 ಎಕರೆ 2 ಎಕರೆ ನಿಂದೇನೋ ಲೇಔಟ್ಸ್ ವಿಚಾರ ಇತ್ತು. ಅವತ್ತು ಯಾರು ಹಿಂದೂ ಸಂಘಟನೆ ಸ್ವಯಂ ಪ್ರೇರಿತವಾಗಿ ಬಂದೇ ಮಾಡಲಿಲ್ವಲ್ಲಪ್ಪ? ಬಂದು ಮಾಡಿದ್ರು ಅವತ್ತು. ಹೇಳು, ನಿನ್ನ ಮಗ BH ಒಳಗೆ ಒಬ್ಬ ಯುವಕನ ಮೇಲೆ ಹೊಡೆದಾಗ್ತಾನೆ ಅವತ್ತು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದು. ಸತ್ಯ ಮಾತಾಡು, ಬರೀ ಮಾತಾಡಿದ್ರೆ ಸುಳ್ಳು ಹೇಳಬೇಡ, ಆಯ್ತಾ? ನೆಕ್ಸ್ಟ್ ಹೇಳದೆ ಅದೇ ಗಿರೀಶನ್ ಬಗ್ಗೆ.
ಏನೋ 8 ಜನದ ಹುಡುಗಿರದು ಫೋಟೋ ಕಳಿಸ್ಬಿಟ್ಟಿದ್ದಾನೆ ನನಗೆ ಅಂತ. ಶಬಾಷ್ ಅಂತ ಹೇಳ್ತೀನಿ ನಾನು ಅವನಿಗೆ. ಯಾಕೆ ಅಂದರೆ ನೀನೊಬ್ಬ ಶಾರುಖ್ ಖಾನು, ನಿನ್ನನ್ನು ನೋಡಿ ಅವರೆಲ್ಲ ಬರ್ತಾರೆ ಬೆಂಗಳೂರಿಂದ ಜನ ಅಂದ್ಬಿಟ್ಟು ನಿನಗೆ 8 ಜನದ್ದು ಅವನು ವಿಡಿಯೋ ಕಳಿಸ್ಬೇಕಾ, ಫೋಟೋ ಮಾಡಿ ಕಳಿಸ್ಬೇಕಾ? ಏನು ಅಂಥ ಮನ್ಮಥ ನೀನು, ಅಂಥ ಮನ್ಮಥ ಕಣೆಯ ನೀನು. ಹಂಗಾಗಿ ನಿನಗೆ 8 ಜನದ್ದು ವಿಡಿಯೋ ಕಳಿಸ್ತಾರೆ ಫೋಟೋಗಳನ್ನ. ಅದನ್ನು ಅವನು ಏನು ಕೆಲಸ, ಅವನು ಅಧ್ಯಕ್ಷ ಆಗಿದ್ದಾಗ ನೀನು ವಿರುದ್ಧವಾಗಿ ಕೆಲಸ ಮಾಡ್ದ ಅಂತ ಅವತ್ತು ಹೇಳಬೇಕಾಗಿತ್ತು ನಿನ್ನ ಕೆಲಸನ. ಅವನು ಅಧ್ಯಕ್ಷ ಆಗಿದ್ನಲ್ಲಪ್ಪ, ಒಡೆ ತಟ್ಟು ಹೇಳಬೇಕಾಗಿತ್ತು ನೀನು ಅವತ್ತು. 8 ಜನದ ವಿಡಿಯೋ ಕಳಿಸ್ತಲ್ಲ ನೀನು, ಫೋಟೋ ಕಳಿಸ್ತಲ್ಲ ನೀನು, ತಲೆ ಹಿಡ್ಕಂತ ನೀನು ಅವತ್ತು ಹೇಳಬೇಕಾಗಿತ್ತು. ಇವತ್ತೆಲ್ಲ ಹೇಳೋದು. ಸೆಕೆಂಡ್ ಇನ್ನೊಂದು ವಿಚಾರ, ಯಾಕೆ ನೀನು ಮಾಡಿಲ್ವಾ ಕೆಲಸನ? ಇದೇ ಕಮಿಷನರಿಗೆ ಚಲಪತಿ ಇದ್ದ, ಚಲಪತಿ ಕಮಿಷನರ್ಗೆ ನಾನೇ ಚೇಂಬರಲ್ಲಿ ಕೂತ್ಕೊಂಡಿದ್ದೆ. ನೀನೇ ಫೋನ್ ಮಾಡಿ, ಸಾಹೇಬ್ರೆ ಬಿರಿಯಾನಿ ಕಳ್ಸೋಣ, ಏನು ಬೇಕು, ಡ್ರಿಂಕ್ಸ್ ಬೇಕಾ ಅಂತ ನೀನೇ ಕೇಳಿದ್ಯಾ? ನಾನು ಕೊಡೋಣ ಡಾಕ್ಯುಮೆಂಟ್ಸು? ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದ್ದಾವೆ, ನಾನೇ ನನ್ನ ಮಗ ಅಲ್ಲ. ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ನಾನು ಜೀವನದಲ್ಲಿ ತಾಳ್ಮೆ. ನೀನು ಮಾಡಿಲ್ವಾ ಕೆಲಸನ? ಕಮಿಷನರಿಗೆ ಮಾಡ್ದಲ್ಲ ನೀನೇ, ಅದೇ ಚಲಪತಿಗೆ ಮಾಡ್ದಲ್ಲ. ನಾನು ಎಷ್ಟು ಸಮೇತ ಹೇಳ್ತಿದ್ದೀನಿ, ಚಲಪತಿಗೆ ನೀನು ಫೋನ್ ಮಾಡಿ ಬಿರಿಯಾನಿ ಕಳ್ಸೋಣ, ಎಣ್ಣೆ ಬೇಕಾ, ಏನು ಬೇಕು ಸ್ವಾಮಿ ಅಂತ ನೀನೇ ಕೇಳಿಸ್ದೆ. ನಾನು ಅಲ್ಲೇ ಕೂತ್ಕೊಂಡಿದ್ದೀನಿ. ಅವನಿಗೆ ಏನು ತೊಂದರೆ ಕೊಟ್ಟೆ? ಒಬ್ಬ SC ಸಮಾಜದವನಿಗೆ ಅಂತ ಹೆಂಗೆ ಓಡಿಸ್ತೆ ನೀನು ಅವನು? ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೆ. ಜನ ಮರಿಬೋದಪ್ಪ. ನಾವಂತೂ ನಿನ್ನ ಥರನೇ, ನೀನು ದುಡ್ಡಲ್ಲಿ ರಾಜಕಾರಣ ಮಾಡ್ತಿದ್ವಿ, ನಾವು ದುಡ್ಡಲ್ಲಿ ರಾಜಕಾರಣ ಮಾಡ್ತಿದ್ದೀವಿ. ನಾವಂತೂ ಮರ್ತಿಲ್ಲ. ನಮ್ಗೆ ಇಲ್ಲಿ ತಲೆ ಒಳಗಡೆ ಇರುತ್ತೆ, ಇಲ್ಲಿರುತ್ತೆ. ನಾವು ಎಲ್ಲದನ್ನೂ ಇಟ್ಕೊಂಡೇ ಕೂತ್ಕೊಂಡಿದ್ದೀವಿ. ಟೈಮ್ ಬಂದಾಗ ಮಾತಾಡ್ತೀವಿ. ಇವತ್ತು ಅವಕಾಶ ನನಗೆ ಸಿಕ್ಕಿದೆ, ಇವತ್ತು ಮಾತಾಡ್ತಾ ಇದ್ದೀನಿ. ಸೆಕೆಂಡ್, ನಮ್ಮ ಸಂತೋಷ್ ಅವರೊಬ್ಬರು ಡಿಪ್ಯೂಟೆಡ್ ಕ್ಯಾಂಡಿಡೇಟು. 80,000 ವೋಟ್ ತೊಗೊಂಡಿದ್ದಾರೆ. 80,000 ವೋಟ್ ತೊಗೊಂಡಿದ್ರೆ ಅವರು ಏನು ಇದು ಅವನೇ ನೊಣವಿಕೆರಿಂದ ತಾವೊಂದು ಏನಾರು ಬಿಸಾಕೋಗಿತ್ತೇನೆ ಇಲ್ಲಿ. JDS ಪಕ್ಷದಿಂದ ಟಿಕೆಟ್ ಕೊಟ್ಟರು ಗುರುಗಳೇ. JDS ಪಕ್ಷದಿಂದ ತೆನೆ ಹೊತ್ತ ಮಹಿಳೆ. ನೀನು 3 ಸಲ ಅಧ್ಯಕ್ಷ ಆಗಿದೆಯಲ್ಲ, ಆ ಅಧ್ಯಕ್ಷ ಚಿಹ್ನೆಯಲ್ಲಿ ಅವರು ನಿಂತಿರೋದು ತಿಳ್ಕೊ ಫಸ್ಟು. ಆಮೇಲೆ ನೀನೇನೋ 3ನೇ ಸಲಿಗೆ ಎಲ್ಲ ಯಾರ ನಗರಸಭೆಯವ್ರಿಗೆ ಏನೋ ಸದಸ್ಯರುಗಳಿಗೆ 2-3 ಕೊಟ್ಕೊಂಡು ಏನೇನೋ ಮಾಡ್ಕೊಂಡಿದ್ದೆ. ಅದು ನಮಗೆ ಬೇಡ, ಅವಶ್ಯಕತೆ ಇಲ್ಲದ ವಿಚಾರ. ಅವನು ಒಬ್ಬ ಡಿಪ್ಯೂಟೆಡ್ ಕ್ಯಾಂಡಿಡೇಟು, JDS ಪಕ್ಷದಿಂದ ಗೆದ್ದಿರೋದು, ಪಕ್ಷದಿಂದ ಚಿಹ್ನೆಯಲ್ಲಿ ನಿಂತಿದ್ದು. 78,000-80,000 ವಿರೋಧ ಪಕ್ಷದವನು ಮಾತಾಡ್ತಾನೆ, ಇಲ್ಲ ಅಂತ ನಾನು ಹೇಳಲ್ಲ. ಏನೋ ಆಕಸ್ಮಿಕವಾಗಿ ಆ PP ಸರ್ಕಲ್ ಹತ್ರ ಏನೋ ಒಂದು ಮಾತಾಡಿರ್ಬೋದು. ಅದ್ರ ಬಗ್ಗೆ ಬೇಕಾದ್ರೆ ಅದನ್ನು ಅವರಿದ್ದಾರೆ, ಅವ್ರು ಮಾತಾಡ್ತಾರೆ. ಅದನ್ನ ಏನು ಕೇಳಬೇಕು ಅದನ್ನು ನಾನು ನನ್ನ ವೈಯಕ್ತಿಕವಾಗಿ ಏನು ಮಾತಾಡಬೇಕು ಅದನ್ನು ಮಾತಾಡಿ ಅವ್ರಿಗೆ ಹೇಳ್ತೀನಿ. ಇಲ್ಲ ನೀವು ಅಂತ ಹೇಳಿ ಅದನ್ನು ಸಮಾಧಾನ ಮಾಡಿಸೋಣ, ಬೇರೆ ವಿಚಾರ. ನಾನು ಮಾತಾಡ್ತಿರೋದು ನಿನ್ನ ಬಗ್ಗೆ. ಇವತ್ತು ಇಷ್ಟು ಆಗೋಕ್ಕೆ ಮೂಲ ಕಾರಣ ನೀನು ಅಂತ. ನಂತರ ಸಂತೋಷು ಚುನಾವಣೆಗೆ ನಮ್ಮ ಮುಸ್ಲಿಂ ಸಮಾಜದ ಓಟ್ ಬೇಕು ಬೇಡ ಅಂತಾನೆ ಅಲ್ಲೆಲ್ಲ ಬರ್ತಾನೆ, ಇಲ್ಲೆಲ್ಲ ಹೋಗ್ತಾನೆ, ನಮ್ಮ ದರ್ಗಕ್ಕೆ ಬರ್ತಾನೆ, ಹಂಗೆ ಅಂತ ಹೇಳಿದೆ. ಸತ್ಯಪ್ಪ, ಒಪ್ಕೊಳ್ಳೋಣ. ಒಬ್ಬ ರಾಜಕಾರಣಿ ಅಂದಮೇಲೆ ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳ್ತಿರಲ್ಲ. ಎಲ್ಲರೂ ಬೇಕು. SC ಸಮಾಜಕ್ಕೂ ಹೋಗ್ಬೇಕು, ST ಸಮಾಜಕ್ಕೂ ಹೋಗ್ಬೇಕು. ಎಲ್ಲ ಸಮಾಜ ಇದ್ದರೆ ಮಿಂಗಲ್ ಆಗಿದ್ರೇ ಅವನೊಬ್ಬ ನಾಯಕ. ನಿನಗೂ ಗೊತ್ತಿರೋ ವಿಚಾರನೇ. ನೀನು ಹೋಗಲ್ವನೆಯ? ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೆ ನೀನು? ಕುಂಕುಮ ಇಟ್ಟಿಲ್ವಾ? ಎಷ್ಟು ದೇವಸ್ಥಾನಕ್ಕೆ ಮರಿ ಕೊಟ್ಟಿದ್ಯಾ? ಎಷ್ಟು ದೇವಸ್ಥಾನಕ್ಕೆ ಮರಿ ಕಡಿಸಿದೀಯಾ? ಯಾವನಾರ ನಿನ್ನ ವಿರುದ್ಧ ಇತ್ತು ಅಂದರೆ ಎಷ್ಟು ಜನಕ್ಕೆ ನೀನು ಅಂದಿ ಕುಯ್ಸಿಲ್ಲ? ಬೇಕಾ ದಾಖಲೆ? ಕೊಡ್ತೀನಿ ಕಣಪ್ಪ, ನಮಗೂ ಇದೆ, ಆಯಿತಾ? ನೀನೊಬ್ಬ ಮುಸ್ಲಿಂ ಸಮಾಜದವನಾಗಿ ನೀನು ಇವತ್ತು ಅವರು ನಮ್ಮ ದರ್ಗಕ್ಕೆ ಬಂದ ಅಂತ ಹೇಳ್ತೀಯಲ್ಲ. ಯಾಕೆಂದ್ರೆ ಇವತ್ತು ನಾವೆಲ್ಲ ಭಾರತೀಯರು ಕಣ್ರಿ. ಅವರು ನಾವೆಲ್ಲ ಅಣ್ಣ ತಂದಿರೋ ಮುಸ್ಲಿಂ ಸಮಾಜ. ನಾವು ಎಲ್ಲ ಬೆಳಗ್ಗೆ ತಿಂತೀವ್ರಿ. ನಾಳೆ ಬೆಳಗ್ಗೆ ಏನಾರ ಒಂದು ಕಾರ್ಯಕ್ರಮ ಇತ್ತು, ಶಾದಿ ಯಾವುದೋ ಒಂದು ಮದುವೆ ಇದೆ ಅಂದರೆ ನಾವು ಬರ್ತೀವಿ, ಅವರು ಬರ್ತಾರೆ. ವಿಶ್ವಾಸ, ಆತ್ಮೀಯತೆ ನಮ್ಮಲ್ಲಿ ಅವರದ್ದು ಬಾಂಧವ್ಯತೆ ನಡೀತಿದೆ. ನಾವ್ಯಾವತ್ತೂ ಮುಸ್ಲಿಂ ವಿರೋಧಿಗಳಲ್ಲ. ಏನೋ ನಿನ್ನಂಥವ್ರಿಂದ ಮುಸ್ಲಿಂ ವಿರೋಧಿಗಳಾಗಿರ್ಬೋದು, ನಾವಾಗಿಲ್ಲ. ನಿನ್ನಂಥ ನೀನು ಹುಟ್ಟಾಗ್ತಿದೆಯಾ ಅರ್ಸಿಕೆರಲ್ಲಿ ಹುಟ್ಟಾಗ್ತಿರೋ ನೀನು.
ನೀನು ನಿನ್ನ ಕುಟುಂಬ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಿನ್ನ ಕುಟುಂಬ ಬೆಳೆಸ್ಕೊಳ್ಳೋಕ್ಕೋಸ್ಕರ, ಆರ್ಥಿಕವಾಗಿ ಅವ್ರನ್ನ ಸದೃಢ ಮಾಡೋಕ್ಕೋಸ್ಕರ ಆ ಸಮಾಜನ ತಗೊಬಂದು ಬೀದಿಗೆ ಇಡ್ತಿದ್ಯಾ. ನಮ್ಮನ್ನು ಇವತ್ತು ಹಿಂದೂ ಸಮಾಜನ ಮುಸ್ಲಿಮ್ಸ್ನ ಒಡ್ಸಾಡಬೇಕು ಅಂತ ನೀನು ಹೋರಾಟ ಮಾಡ್ತಿರೋದು. ನಾವುಗಳಲ್ಲ ಸ್ವಾಮಿ, ತಪ್ಪಾಗಿ ತಿಳ್ಕೊಂಡಿದ್ದೆ ನೀನು, ಆಯಿತಾ. ನೆಕ್ಸ್ಟ್ ಇದಾದಮೇಲೆ ನಮ್ಮ GVT ಬಸವರಾಜಣ್ಣ, ಇದು ರಾಷ್ಟ್ರೀಯ ಚಿಹ್ನೆಯಲ್ಲಿ ಅವರು BJPಯಿಂದ ನಿಂತ್ಕೊಂಡಿದ್ರಪ್ಪ. ಆಯಿತು, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವರು ನಿಂತ್ಕೊಂಡು ಚುನಾವಣೆ ನಿಂತ್ಕೊಂಡ್ರು, ಅವರವ್ರ ಶಕ್ತಿ ಅನುಸಾರ ಕಣ್ರಿ. ಜನದ ಪ್ರೀತಿ ಎಷ್ಟು ಓಟ್ ಹಾಕಬೇಕು ಅದನ್ನು ಹಾಕ್ತಾರೆ. ನೀವು ದುಡ್ಡು ಕೊಡದೆ ಹೋದರೆ ದುಡ್ಡು ಹಂಚಿದ್ರಲ್ಲ, ಎಷ್ಟೆಷ್ಟು ಹಂಚಿದ್ರಿ ಅಂತ ನಮಗೂ ಗೊತ್ತಿದ್ದು, ನಮಗೂ ಗೊತ್ತಿಲ್ಲದೇ ಏನಿಲ್ಲ. ನೀವೆಲ್ಲಿ ಹೋದ್ರಿ, ಏನು ಮಾಡಿದ್ರಿ, ಯಾರು ಏನು ಮಾಡಿದ್ರಿ ಅಂತ ನಾವು ರಾಜಕಾರಣನೇ ಮಾಡ್ತಿರೋದು, ಇಲ್ಲ ಅಂತ ಹೇಳ್ತಿಲ್ಲ. ಅವರು ಶಕ್ತಿ ಅನುಸಾರವಾಗಿ ಏನೋ ಮಾಡ್ಕೊಂಡಿದ್ದಾರೆ, ಅವ್ರಿಗೆ 3,000 ಓಟ್ ಬಿತ್ತು. ನನಗೆ ಒಂದು ಖುಷಿ ಏನು ಗೊತ್ತಾ, ಅವ್ರು ನಿನ್ನೆ ಹೇಳ್ತೀಯ ಅಲ್ಲಿ ಕುತ್ಕೊಂಡು 3,000 ಓಟ್ ತೊಗೊಂಡ್ರು, ಪಾತಾಳಕ್ಕೆ ಇಳಿಸ್ಬಿಟ್ರು ಅಂತ ಹೇಳ್ತೀಯ. ನಿನ್ನ 300 ಓಟಲ್ಲ ಗೆದ್ದಿರೋದಲ್ಲ ಕಣೆ. ಅವರು 3,000 ಓಟ್ ತೊಗೊಂಡವ್ರೆ, 10 ವಾರ್ಡಲ್ಲಿ ಗೆದ್ದಿರೋದು ಅವರು. ನಿನ್ನಂಗೆ 300 ಓಟ್ ತೊಗೊಂಡು ನೀನು 1 ವಾರ್ಡಲ್ಲಿ ಗೆದ್ದಿರೋದು. ಅವರು 10 ವಾರ್ಡಲ್ಲಿ ಗೆದ್ದಂಗೆ ಆಗಲಿ, ಅದು ವಿಚಾರ ಬೇರೆ. ಅವ್ರ ಬಗ್ಗೆ ನೀನು ಆ ರೀತಿ ಮಾತಾಡ್ಬೋದು. ಒಂದು ರಾಷ್ಟ್ರೀಯ ಪಕ್ಷ ಅವ್ರನ್ನ ಗುರುಸಿ ಟಿಕೆಟ್ ಕೊಟ್ಟಿದೆ, ಅವ್ರ ಬಗ್ಗೆ ನೀನು ಒಂಥರ ಅಳಿಸಿ ಮಾತಾಡಬಾರ್ದು. ಅವರವರ ಶಕ್ತಿ ಅನುಸಾರ ನಿನಗೂ ಟಿಕೆಟ್ ಕೊಟ್ಟು ನಿನಗೇನು ಪಕ್ಷ ಟಿಕೆಟ್ ಕೊಟ್ಟಿದ್ದ? ನೀನು ಫಸ್ಟ್ ಸಲ ಚುನಾವಣೆ ಕಡೆ ನಿನಗೆ ಯಾವ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ರೆ? ನಿನಗೆ ಯಾವ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ರು? GV ಸಿದ್ದಪ್ಪವ್ರು ಇದ್ದರು, ನಿನಗೆ ಟಿಕೆಟೇ ಕೊಡಲಿಲ್ಲ ಅವತ್ತು. ನೀನು ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದು ಕ್ಯಾಂಡಿಡೇಟ್ ನೀನು ಅವತ್ತು ಅಲ್ವಾ? ಏನೇನು ಮಾಡಿದ್ಯಾ ಅಂತ ಬೇಡ, ಅದು ನನಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ, ಆಯಿತು. ನೆಕ್ಸ್ಟು GVT ಬಸವರಾಜನೊಂದು ಬಿಟ್ಬಿಡೋಣ. ನೆಕ್ಸ್ಟು ನಮ್ಮ ಇವರು ಯಾರು, ವಿವೇಕ್ ಲಾಯರ್, ಅವರು ರಾಜಕಾರಣಕ್ಕೆ ಬರ್ತಿದ್ದಾರೆ. ಸಂತೋಷ, ಬರಲಿ ಬಿಡು. ಹೆಚ್ಚು ಸಂತೋಷ ಪಟ್ಟಿದ್ದು ನಾನೇ ಅಂತ ನೆನ್ನೆ ಹೇಳಿದೆ. ಆಗಲಿ ಬಿಡು. ನೀನಂತೂ ಆಗಲ್ಲ MLA, ನೀನಂತೂ ಆಗಲ್ಲ. ನೀನು ಕೌನ್ಸಿಲರ್ಗಿರಿಗೆ ಲಾಯಕ್ ಅಷ್ಟೇ. ನೀನು ಹಿಂಗೆಲ್ಲ ಒಡ್ಸಾಡಿಸ್ಕೊಂಡು ನೀನು ನಮ್ಮಲ್ಲೇ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ನಿನ್ನ ಕುಟುಂಬನ ಉದ್ಧಾರ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮನ್ನು ಒಡ್ಸಾಡಿಸೋವಂಥದ್ದು ಅವೆಲ್ಲ ಜನ ನೋಡಿದರೆ ನಿನಗೇನು ಯಾರೂ ಓಟ್ ಹಾಕಲ್ಲ, ಆಯಿತಾ. ಇರಲಿ, ಅದು ಬೇರೆ ವಿಚಾರ. ಸೆಕೆಂಡು, ವಿವೇಕ್ ಲಾಯರ್ ಅವರು ಬಂದರು. 25 ವರ್ಷದಿಂದ ಸ್ನೇಹಿತ ಅಂತ ಹೇಳ್ತೀಯ ನೀನು. 25 ವರ್ಷದಿಂದ ಸ್ನೇಹಿತ, ನನ್ನ ಮಗನ ವಿರುದ್ಧವಾಗಿ ಅವರು ಮಾತಾಡಿದ್ರು ಅಂತ. ಏನಕ್ಕೆ ಮಾತಾಡಿದ್ರು? ನಿನ್ನಲ್ಲಿ ಅಸೂಯೆ ಜಾಸ್ತಿ, ಅಸೂಯೆ ನಿನಗೆ. ಇವನೊಬ್ಬ ಬಂದನಲ್ಲಪ್ಪ, ನೆಕ್ಸ್ಟ್ ಎಲ್ಲಾರ ಇವನಿಗೇನಾರು ಅವಕಾಶ ಸಿಕ್ಕಿ MLA ಆಯ್ತು, ಇವನ ಹತ್ರಕ್ಕೆ ನಾನು ಹೋಗ್ಬೇಕಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ನು ದುಡ್ಡು ಮಾಡ್ಕೊಂಬಿಡ್ತಾನೆ ನಮ್ಮ ವಿವೇಕ್ ಲಾಯರು ಅಂದ್ಬಿಟ್ಟು. ಎಷ್ಟು ನೀನು ತೊಂದರೆ ಕೊಟ್ಟಿದ್ದೆ ಲೇಔಟ್ ವಿಚಾರದಲ್ಲಿ? ಎಷ್ಟು ತೊಂದರೆ ಕೊಟ್ಟಿದ್ದೆ ಹೇಳಿ ನಿಂಗೆ? ಏನು ಗೊತ್ತಿಲ್ವಾ? ರೆಜುಲೇಷನ್ ಬುಕ್ ತೆಗೆದು ನೋಡು, ಆಯಿತಾ. 65-70 ಸಾವಿರ, 1 ಲಕ್ಷ ಒಂದು ಈ ಸೊತ್ತಿಗೆ ಬಿಡುಗಡೆ ಆಗಿರೋದು, ದುಡ್ಡು ಕೊಟ್ಟಿರೋದು. ಅವೇನು ಬೇಜಾರಾದಲ್ಲಿ ಏನು ಮಾಡ್ತಾನಪ್ಪ? 25 ವರ್ಷದ ಸ್ನೇಹಿತ ಆದಮೇಲೆ ನೀನು ದುಡ್ಡಿಗೋಸ್ಕರ ನೀನು ನಿಂತ್ಕೊಂಡ ಮೇಲೆ ಅವನು ವಿಶ್ವಾಸ ಇಟ್ಕೊಳ್ತಾನ? ಯಾರಾಗಲಿ ದುಡ್ಡುಗೋಸ್ಕರ ವಿಶ್ವಾಸ ಇಟ್ಕೊಳ್ತಾರ? ಅರ್ಥ ಮಾಡ್ಕೋ. ಇಸ್ಕೊಂಡಿಲ್ವ ದುಡ್ಡು? ಹೇಳ್ಸಣ ಅವ್ರ ಕೈಲೇ ನಾನು ಎಷ್ಟು ಕೊಟ್ಟರು, ಏನು ಮಾಡಿದ್ರು ಅಂತ. ಒಂದು ಈ ಸೊತ್ತಿಗೆ ಎಷ್ಟು ದುಡ್ಡು ನಗರಸಭೆಯಲ್ಲಿ ನಡೀತಿರೋದು? ನಮ್ಮ ಹತ್ರನೂ ದಾಖಲೆಗಳಿದ್ದಾವೆ ಸ್ವಾಮಿ, ನಮ್ಮ ಹತ್ರನೂ ಎಲ್ಲ ಇದ್ದಾವೆ. ಎಷ್ಟು CA ಜಾಗ ಖಾತೆ ಮಾಡಿಕೊಟ್ಟಿಲ್ಲ? ಗಿರೀಶನ್ಗೆ ಹೇಳಿದ್ರಿ, ಅಲ್ಲೆಲ್ಲೋ ಖಾತೆ ಮಾಡಿಕೊಟ್ಟ, ಏನೋ ಮಾಡಿಬಿಟ್ಟ ಬಿಡ್ರಿ ಅಂತ. ನೀನು ಮಾಡಿಲ್ವಾ? ನೀನೆಲ್ಲಾರ ಗಾರೆ ಹೊತ್ತಿದೀಯಾ? ಕಿಟಕಿ ಹೊರಕ್ಕೆ ಹೋಗಿದ್ಯಾ? ಇಲ್ಲ ಮಣ್ಣು ಲೋಡ್ ಮಾಡೋಕ್ಕೆ ಹೋಗಿದ್ದ? ನಿನ್ನ ಬುದ್ಧಿವಂತಿಕೆ ನೀನು ಮಾಡ್ಕೊಂಡಿದ್ದೀಯ, ಅವ್ರವ್ರ ಬುದ್ಧಿವಂತಿಕೆಲ್ಲ ಅವ್ರು ಮಾಡ್ಕೊಂಡಿದ್ದಾರೆ, ಆಯಿತಾ. ಅದನ್ನು ಬಿಟ್ಬಿಟ್ಟು ನೀನು 25 ವರ್ಷದ ಸ್ನೇಹಿತನಿಗೆ ನೀನು ಮೋಸ ಮಾಡಿದ್ದಕ್ಕೆ ಅವ್ರು ನೀನು ವಿರುದ್ಧವಾಗಿ ಬಂದಿದ್ದಾರೆ. ಏನು ಮಾತಾಡಿದ್ರು ನಿನಗೆ? ಏನು ಮಾತಾಡಿದ್ರು? ಕಾನೂನು ರೀತಿಯಲ್ಲಿ 4 ಮಾತಾಡಿದ್ದಾರೆ ಅಷ್ಟೇ ವಿವೇಕ್ ಲಾಯರ್ ಫ್ರೆಂಡ್ಸ್ ಮುಂದೆ. ಕಾನೂನು ರೀತಿಯಲ್ಲಿ ಒಬ್ಬ ಯಾರೇ ಆಗಲಿ, ಅವರೊಬ್ಬರು ವಕೀಲರು, ಅವರು ಏನು ಸೆಕ್ಷನ್ ಇದೆ ಅದನ್ನು DSP ಸಾಹೇಬರು, ಆಮೇಲೆ ನಮ್ಮ ADGP ತಿಮ್ಮಯ್ಯ, ಅಡಿಷ್ನಲ್ SP ತಿಮ್ಮಯ್ಯ ಸಾಹೇಬರು ಅವರೆಲ್ಲ ಇದ್ದಾಗ ಅದಕ್ಕೆ ಕಾನೂನು ರೀತಿಯಲ್ಲಿ ಏನು ಮಾತಾಡಿದ್ದಾರೆ. ಅದನ್ನು ಬಿಟ್ಬಿಟ್ಟು ನೀನು ಅವ್ರ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ರು, ಅವ್ರು ಮಾತಾಡ್ಬಿಟ್ರು ಅಂತ ಹೇಳಿದ್ರೆ ಇದಕ್ಕೆ ನ್ಯಾಯಕ್ಕೆ ಬೆಲೆನೇ ಇಲ್ವೇನ್ರಿ?
ನ್ಯಾಯಕ್ಕೆ ಬೆಲೆ ಇಲ್ವಾ ಹಂಗಾದ್ರೆ? ನೋಡಿ, 3 ಸಲ ಅಧ್ಯಕ್ಷ ಆಗಿದೆಯಾ, ಏನೋ ಆ ದೇವ್ರ ಇಚ್ಛೆ, ಭಗವಂತ ಅಲ್ಲ, ಶಿವಲಿಂಗೇಗೌಡನ ಆಶೀರ್ವಾದ, ದೇವ್ರದ್ದಲ್ಲ, ಶಿವಲಿಂಗೇಗೌಡನ ಆಶೀರ್ವಾದ. ನಾನು ವೈಯಕ್ತಿಕವಾಗಿ ಬೇರೆ ವಿಚಾರಗಳನ್ನ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನನ್ನ ಮನಸ್ಸಿಗೆ ಈಗ ಜಸ್ಟು ಮನೆಗೆ ಊಟಕ್ಕೆ ಬಂದೆ, ನೋಡಿದೆ, ಇಲ್ಲೆಲ್ಲ ತುಂಬ ಚರ್ಚೆ ನಡೀತಿತ್ತು ವಾಟ್ಸಪ್ಪಲ್ಲಿ. ನಾಳೆ ಅರಸೀಕೆರೆ ಒಳಗಡೆ ಏನಾರ ಸಮಸ್ಯೆಗಳಾದರೆ ಎಲ್ಲಿಂದ ಎಲ್ಲಿ ಮುಟ್ಟುತ್ತೋ ಏನೋ. ಇವತ್ತು ರೀ ಬಡವರು ಅವತ್ತಿನ ಜೀವನ ಮಾಡ್ಕೊಂಡು ತಿನ್ನೋದು ಕಷ್ಟ ಇದೆ. ಅವ್ರದ್ದೇ ಆದಂಥ ವೈಯಕ್ತಿಕವಾಗಿ 108 ಸಮಸ್ಯೆಗಳಿರ್ತವೆ. ನಿಮಗೆ ಅದೆಲ್ಲ ಅರ್ಥ ಆಗಲ್ಲ. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನೀವು ಇರುತ್ತದೆಲ್ಲ ಕ್ರಿಯೇಟ್ ಮಾಡಿ ಬಿಡ್ತೀರ. ಅದನ್ನು ಸಂತೋಷ್ ಮೇಲೆ ಹೇಳ್ತೀರಾ, ಮತ್ತೊಬ್ಬರ ಮೇಲೆ ಹೇಳ್ತೀರಾ. ಬಂದಾಗ ರಾಜ್ಕುಮಾರ್ ರಾಜ್ಕುಮಾರ್ ಬಗ್ಗೆ ಹೇಳಿಲ್ಲ ನೀವು. ಅವ್ನು ಬಂದಾಗ ಪಾಪ ರಾಜ್ಕುಮಾರ್ ಸತ್ತವ್ರಿಗೆ 5 ಸಾವಿರ ಕೊಡ್ತಿದ್ದ, 3 ಸಾವಿರ ಕೊಡ್ತಿದ್ದ. ಅದಕ್ಕೆ ಏನೇನು ಮಾಡಿದ್ರಿ ಅಂತ ನನಗೂ ಗೊತ್ತಿದೆ. ಅದಕ್ಕೆ ಏನು ಮಾಡಿದ್ರಿ ಅನ್ನೋದು ನನಗೆ ಗೊತ್ತಿದೆ, ಆಯಿತಾ? ಆಕಾಶ್ ಹಿರಿಯಪ್ಪ ಬಂದ, ಮರುಸಾಮಣ್ಣ ಬಂತು. ಅದಕ್ಕೆಲ್ಲ ಏನು ಮಾಡಿದ್ರಿ, ಏನು ಬಿಟ್ರಿ, ಎಲ್ಲ ವಿಚಾರ ನನಗೂ ಗೊತ್ತಿದೆ. ಬೇಡ, ನಿಮ್ಮ ಕುಟುಂಬಕ್ಕೆ ನೀವು ಉದ್ಧಾರ ಆಗೋಕ್ಕೆ ಈ ರೀತಿ ಅರಸೀಕೆರೆ ಒಳಗಡೆ ಕೋಮುಗಲಭೆಗೆ ಕಾರಣಕರ್ತರಾಗಬೇಡಿ. ಸುಮ್ಮನೆ ಯಾವುದ್ಯಾವುದೋ ವಿಚಾರಗಳಲ್ಲಿ ನಮ್ಮನ್ನ ತಂದಿಟ್ಟು, ನಿನಗೆ ಗೊತ್ತಿಲ್ಲಪ್ಪ, ನೀನು ಮೊನ್ನೆ ಹುಡ್ದಬ್ಬಕ್ಕೆ ತಳ್ಳ ಗಾಡಿ ಕೊಟ್ಟಿದ್ಯಾ ಪಾಪ. ಅವರೆಲ್ಲ ತಳ್ಳ ಗಾಡಿನೇ ಹಿಡ್ಕೊಂಡು ಜೀವನ ಮಾಡ್ಬೇಕು ಅವರು ತಾಯಿಯವ್ರಿಗೂ. ಯಾಕೆ ನಿಮ್ಮ ಮುಸ್ಲಿಂ ಸಮಾಜದವರು ಯಾರು IAS IPS ಡಾಕ್ಟ್ರು ಮತ್ತೊಬ್ಬರು ಆಗಬಾರ್ದೇನ್ರಿ? ಆಗಬಾರ್ದುವಾ? ಇವತ್ತು ನೀವು G+ ಮನೆ ಕೊಟ್ಟಿದ್ದೀರಾ, 800 ಜನಕ್ಕೆ ಮನೆ ಕೊಟ್ಟಿದ್ದೀರಾ ನಿಮ್ಮ ಸಮಾಜದವ್ರಿಗೆ. ನಾವು ಕೇಳಕ್ಕೆ ಬಂದಿದ್ದೀವಾ? ಕೊಡ್ರಿ, ಬಡವರು ಸಮಂಜಸವಾಗಿ ಯಾರು ಬಡವರು ಇದ್ದಾರೆ ಅಂತ ನೋಡಿ ಕೊಡಿ. ನಾವು ಬೇಡ ಅನ್ನಲ್ಲಪ್ಪ, ನಮ್ಗೆ ಸಂತೋಷ. ಸಮೀವುಲ್ಲ, ನೀನು 15 ವರ್ಷದಿಂದ ನಾನು ಅಧ್ಯಕ್ಷ ಆಗಿದ್ದೀನಿ, 24 ಸಲ ಗೆದ್ದಿದ್ದೀನಿ, 3 ಸಲ MLA ಅಧ್ಯಕ್ಷ ಆಗಿದ್ದೀನಿ ಅಂತೆಲ್ಲ ಹೇಳ್ತಿದ್ಯಲ್ಲ. ನಿನ್ನ ಸಮಾಜದಿಂದ ಮುಸ್ಲಿಂ ಸಮಾಜರು, ನನ್ನ ಅಣ್ಣ ತಮ್ಮದಿರು, ಆ ಸಮಾಜದಿಂದ ಯಾರನ್ನಾರ ಅಧ್ಯಕ್ಷರು ಮಾಡಿದ್ದೇನೆ ನೀನು? ಮಾಡಿದ್ದೆ ಯಾರನ್ನಾರ? ಯಾರೋ ಒಬ್ಬ ಕಂತನಹಳ್ಳಿಯಲ್ಲಿ ಒಬ್ಬ SC ಕ್ಯಾಂಡಿಡೇಟ್ ನಿಲ್ತೀನಿ ಅಂತ ಹೋದ, ಅವನಿಗೆ ಟಿಕೆಟ್ ಇಲ್ದಂಗೆ ಮಾಡಿದೆ. ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇವತ್ತು ನಿರ್ಮಾಣ ಮಾಡಿದ್ರು ಯಾರು? ನಮ್ಮ ದೇವಕುಮಾರ್. ಅವ್ರಿಗೆ ಏನೇನು ಮಾಡಿದೆ ಅಂತ ಈಗ ಬಿಚ್ಚೇಳಬೇಕಾ? ಮುಂದಿನ ದಿನಗಳಲ್ಲಿ ಹೇಳೋಣ. ಕೊಡು ನೀನು ಟಾಂಗು. ಸಿದ್ದರಾಮ ಶೆಟ್ಟರಿಗೆ ಏನು ಮಾಡಿದೆ? ಶಿವಲಿಂಗೇಗೌಡರು ಅರಸೀಕೆರೆಗೆ ಬಂದಾಗ ಅವ್ರ ಪರಿಸ್ಥಿತಿ ಹೆಂಗಿತ್ತು, ಅದಕ್ಕೆ ನೀನು ಯಾರ್ಯಾರು ಹೆಂಗೆ ಮಾಡಿ, ಯಾರು ಕೈ ಕಾಲು ಹಿಡ್ದೆ, ಏನು ಮಾಡಿದೆ, ಜಯಣ್ಣವ್ರ ಮನೆಗೆ ಎಷ್ಟು ಸಲ ಹೋದೆ, ಜಯಣ್ಣವ್ರಿಗೆ ಏನು ತೊಂದರೆ ಕೊಟ್ಟೆ, ಇವೆಲ್ಲ ಮಾಹಿತಿ ನಮ್ಮ ಹತ್ರನೂ ಇದೆ, ಆಯಿತಾ? ಯಾಕಡೆಗೆ ರೋಡ್ ಹಾಕಿದ್ರಿ, ಯಾಕಡೆಗೆ ಇದು ಮಾಡಿದ್ರಿ ಅಂತ ನಾವು ಬಿಲ್ ತೊಗೊಂಡ್ರಿ, ಎಲ್ಲ ನಮಗೂ ಗೊತ್ತಿದೆ. ಇವತ್ತೇನೋ ನಾನು ಮಾಡಿದೆ ಅಂದರೆ ಏನು ನಿನ್ನ ಮನೆ ದುಡ್ಡಿಂದ ಮಾಡಿಲ್ಲಪ್ಪ. ನಿನ್ನ ಮನೆ ದುಡ್ಡಿಂದ ಏನೂ ಮಾಡಿಲ್ಲ. ನಿನ್ನ ಸ್ವಂತ ದುಡ್ಡು, ನಿನ್ನ ಮನೆಯದೇನೋ ನೀನೇನೋ ಉಳುಮೆ ಮಾಡಿದ್ಯಾ, ಇಲ್ಲ ತರಕಾರಿ ಮಾರಿದ್ಯಾ, ಇಲ್ಲ ಈರುಳ್ಳಿ ಮಾರಿದ್ಯಾ, ತರಕಾರಿ ಏನು ಮಾಡಿದ್ಯಾ? ಏನೂ ಮಾಡಿಲ್ಲ ನೀನು. ಸರ್ಕಾರದ ದುಡ್ಡು ಆ ಕಡೆಗೆ ಬಂದರೆ MLA ನಾನು ತಂದೆ, ನಗರಸಭೆಗೆ ದುಡ್ಡೇ ಇರಲಿಲ್ಲ, ನಾನು ತಂದು ಕೊಡೋದಕ್ಕೆ ನಡೀತಿರೋದು ಕಣ್ರಿ ಅಂತ ಅವೇ ಅನ್ನುತ್ತೆ. ನೀನು ನೋಡಿದ್ರೆ ನಾನು ಮಾಡಿದೆ ಅಂತ ಯಾರೋ ಭಾರತದ ಸಂವಿಧಾನದ ಬಾವುಟ ಹಾರಿಸ್ತೆ ಅಂತ ಆರ್ತಿದ್ದೇನೆ. ಅದು ಒಂದು ದಿವಸ ಹಾರಿದ್ರೆ 4 ದಿನ ಮುಚ್ಚಿರುತ್ತೆ, ಬೀಳ್ಸಿಡ್ತೀರ. ಅದಕ್ಕೆ ಬೆಲೆನೇ ಇಲ್ದಂಗೆ ಮಾಡಿದ್ದೀರ. ಇವತ್ತು ಆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮುಂದ್ಗಡೆ ಗ್ಲಾಸ್ ಒಂದು ದಿವಸ ಇರುತ್ತೆ, ಮಾರನೇ ದಿವಸ ಗ್ಲಾಸೇ ಇರಲ್ಲ. ತರಕಾರಿ ಮಾರ್ಕೆಟ್ ಮಾಡಿದ್ದೀರಾ, ಈಸ್ಕೊಳಲ್ಲೆಲ್ಲ ಮಾಡಿದ್ದೀನಿ ಅಂತೀರ. ಏನು ಮಾಡಿದ್ದೀನಿ? ನಿಮ್ದೇನಿದೆ ಅಂತ ತಗೋಬರ್ರಿ, ಬಾ PP ಸರ್ಕಲಲ್ಲಿ ಬಂದು ನೀನು ಕುತ್ಕೋ, ನಿನ್ನ ತಾಕತ್ತನ್ನ ನೀನು ಅಲ್ಲಿ ತೋರಿಸು. ನಾನು ಬರ್ತೀನಿ, ನಾನೇ ಉತ್ತರ ಕೊಡ್ತೀನಿ. ಓಪನ್ ಚಾಲೆಂಜ್ ನಿನಗೆ, ನಾನು ಉತ್ತರ ಕೊಡ್ತೀನಿ. ನೀವು ಏನೇನು ಮಾಡಿದ್ದೀರಾ, ಏನೇನು ಬಿಟ್ಟಿದ್ದೀರಾ ಎಲ್ಲ ನಾನು ಹೇಳೋಣ. ಗಾರ್ಬೇಜ್ ಸ್ಟೋರ್ಗೆಲ್ಲಿ ಏನಾಗಿದೆ ಇದರಲ್ಲಿ, ನಮ್ಮ ಸೊಪ್ಪು ನೋಟಾರದಲ್ಲಿ ದೇವಸ್ಥಾನದ ದುಡ್ಡು ಇವತ್ತಿಗೂ ಕೊಟ್ಟಿದ್ರಿ ನೀವು? ಆ ಚೌಟ್ರಿ ನಮ್ಮ ಕೋರ್ಟ್ ಪಕ್ಕದಲ್ಲಿ ಒಂದು ಚೌಟ್ರಿ ಕಟ್ಟಿದ್ದೀರಾ, ಅದು ಯೂಸ್ ಆಗ್ತದೆ ಯಾರಿಗಾರ? ಸರ್ಕಾರದ ದುಡ್ಡು ಯಾರಿಗೆ ತೊಂದರೆ ಆಗ್ತದೆ? ನಮ್ಮ ದುಡ್ಡು ಕಂಡ್ರೆ ನಾವು ಕಟ್ತಿರೋ ಟ್ಯಾಕ್ಸ್ ದುಡ್ಡು. ನಾನೇ ಆಗಲಿ, ನನ್ನ ಅಣ್ಣ ತಮ್ಮದಿರು ಮುಸ್ಲಿಂ ಬಾಂಧವರು ತರಕಾರಿ ಮಾರಿ, ಈರುಳ್ಳಿ ಮಾರಿ, ಹಣ್ಣು ಮಾರಿ ಮಾಡ್ತಿದಾರಲ್ಲ ಪಾಪ, ಅವರು ಕಷ್ಟಪಡ್ತಿರಲ್ಲ, ಬಿಸಿಲು ಎಲ್ಲ, ಅವ್ರು ಕೊಡ್ತಿರೋ ಟ್ಯಾಕ್ಸ್ ದುಡ್ಡಲ್ಲಿ ನೀನು ಹಾಳು ಮಾಡಿದ್ಯಾ ಇವತ್ತು ಅರಸೀಕೆರೆ ನಗರನ. ಇಲ್ಲಿಂದ ತೊಗೊಂಡೋಗಿ ತರಕಾರಿ ಮಾರ್ಕೆಟ್ನ ತೊಗೊಂಡೋಗಿ 4 ಕಿಲೋಮೀಟ್ರ್ ಹಾಕಿದ್ಯಾ, ರೈತರು ಅಲ್ಲಿಗೆ ಬರ್ತಾರೆ. ನೀನು ಶಿವಲಿಂಗೇಗೌಡ ಇನ್ಫಾರ್ಮ್ ಮಾಡ್ತಿರೋದು. ಆ ಬಸ್ ಸ್ಟ್ಯಾಂಡಲ್ಲಿ ಯೂರಿನ್ ಮಾಡೋಕ್ಕೆ ಜಾಗಿಲ್ಲ,
ಪಾಪ ಹೆಣ್ಮಕ್ಳುಗಳಿಗೆ ಧೂಳು. ಈ ಕಡೆಗೆ ಸಿಂಡಿಕೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ನ ವಿಶಾಲ ಮಾಡ್ತೀವಿ ಅಂತ ಹೇಳ್ತೀಯಾ, ಸಾಯಂಕಾಲ 6 ಗಂಟೆಗೆ ಹೋಗ್ತೀಯಾ, ಸಿಂಡಿಕೇಟ್ ಬ್ಯಾಂಕ್ನ ಖಾಲಿ ಮಾಡಿಕೊಡಿ ಅಂತ ಕೇಳ್ತೀಯ ನೀನು. ನಿನಗೆ ಗೊತ್ತಿಲ್ವಾ? ಅಷ್ಟೊಂದು ದಡ್ಡನ ನೀನು? ಒಬ್ಬ ಎಜುಕೇಟೆಡು ಗಿಂತನೂ ನೀನು 3 ಸಲ ಅಧ್ಯಕ್ಷ ಅಂತೀನಿ, ನೀನು ಅಷ್ಟೊಂದು ದಡ್ಡನ ನೀನು? ಅಲ್ಲ ಕಣಯ್ಯ, ಅಲ್ಲಿ ಹೋಗಿ ನೀನು ಸಿಂಡಿಕೇಟ್ ಬ್ಯಾಂಕಲ್ಲಿ ಪ್ರೋಸೆಸ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ ಅದು. ನೀನು ಹೋಗಿ ಮೊದಲೇ ಮುನ್ಸಿಪಾಲ್ಟಿಯಿಂದ ರೆಸಲ್ಯೂಷನ್ ಮಾಡಬೇಕು. ಈ ಒಂದು ಜಾಗದಲ್ಲಿ ಬಸ್ ಸ್ಟ್ಯಾಂಡು ವಿನ್ಯಾಸ ಆಗ್ತಿದೆ, ದೊಡ್ಡದಾಗಿ ನಡೀತಿದೆ, ಅರಸೀಕೆರೆ ಕ್ಷೇತ್ರದಲ್ಲಿ ಒಂದು ವಿನ್ಯಾಸವಾಗಿ ಚೆನ್ನಾಗಿ ನಮ್ಮ ಶಾಸಕರು ಫಂಡ್ ತಂದುಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ನೀನು ಬಾಡಿ ರೆಸಲ್ಯೂಷನ್ ಮಾಡಿಕೊಂಡು ತೊಗೊಂಡೋಗಿ ನೀನು ಅದನ್ನ ಕೇಳಬೇಕು. ಸಿಂಡಿಕೇಟ್ ಬ್ಯಾಂಕ್ನವ್ರಿಗೆ ಲೆಟ್ರ್ ಪ್ರೋಸೆಸ್ ಮಾಡಬೇಕು, ಇಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಬೇಕು, ಅವ್ರ ಅನುಮತಿ ಕೊಡಬೇಕು, ಅವರಿಗೆ ಅಂತ ನೀನು ಜಾಗ ನಿಗದಿಪಡಿಸ್ಬೇಕು. ನಿಗದಿ ಆದಮೇಲೆ ಅಲ್ಲಿಗೆ ಬಿಲ್ಡಿಂಗ್ನ ನಗರಸಭೆಯಿಂದ ಕಟ್ಟಿಕೊಡಬೇಕು. ಕಟ್ಟಿಕೊಟ್ಟಾದಮೇಲೆ ಅವರಲ್ಲಿಂದ ಸ್ಥಳಾಂತರ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಏಕಾಏಕಿ ಏನೋ ಇಲ್ಲೆಲ್ಲ ಗಣೇಶ ಸಂತೆಯಲ್ಲಿ ಮಾಡ್ತಾರಲ್ಲ, ಆ ಲೆಕ್ಕಾಚಾರದಲ್ಲಿ ಮಾಡಿಕೊಂಡು ನೀನು ಹೋಗಿ ಖಾಲಿ ಮಾಡಿರಿ ಅಂತ ಹೇಳಿದ್ರೆ ಖಾಲಿ ಮಾಡೋಕ್ಕಾಗತ್ತಾ? ಏನಪ್ಪ ನಿನಗೇನು ದೇವ್ರ ಬುದ್ಧಿ ಕೊಟ್ಟೋನೋ ಏನೋ ಗೊತ್ತಿಲ್ಲ. ನಾನು ನಿನಗೆ ಓಪನ್ ಚಾಲೆಂಜ್ ಮಾಡ್ತಿರೋದು. ಇವ್ರದ್ದೆಲ್ಲ ವಿಚಾರಗಳು ನನಗೂ ಗೊತ್ತಿದೆ, ನಿನಗೂ ಗೊತ್ತಿದೆ. ಎಷ್ಟೆಷ್ಟು ಲೀಡರ್ಗಳನ್ನ ಮನೆ ಕಳಿಸಿದೆಯಾ, ಎಷ್ಟೆಷ್ಟು ಲೀಡರ್ಗಳನ್ನ ಮನೆ ಹಾಳು ಮಾಡಿದೆಯಾ, ಅದ್ರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಇದಕ್ಕೆ ನಾನು ಕೊಟ್ಟಂಥ ಈ ಬೈಟಿಗೆ ಉತ್ತರ ಕೊಡೋದಿದ್ರೆ ಕೊಡು, ತಾಕತ್ತಿದ್ರೆ. ನಾನು ನಿನ್ನನ್ನು ಚಾಲೆಂಜ್ ಮಾಡ್ತಿದ್ದು, ನಿನ್ನ ಸಮಾಜನಲ್ಲ. ನಿನಗೆ ತಾಕತ್ತಿದ್ರೆ ನಿನ್ನನ್ನು ಚಾಲೆಂಜ್ ಮಾಡ್ತಿದ್ದೀನಿ, ತಾಕತ್ತಿದ್ರೆ ಕೊಡು. ನಾನು ನಿನ್ನ ಸಮಾಜಕ್ಕೆ ಕರಿತಿಲ್ಲ. ಏನ್ರಿ ಬೆಳಗ್ಗೆ ಎದ್ರೆ ಸಾಯಂಕಾಲ ಆದರೆ ಬರ್ತಾರೆ ವಾಟ್ಸಪ್ಪಲ್ಲಿ, ನೆಮ್ಮದಿಯಾಗಿ ಮಲ್ಕೊಳಕ್ಕೆ ಆಗ್ತಿಲ್ಲ. ಏನೇ ಇರಲಿ, ನಿನಗೆ ಓಪನ್ ಚಾಲೆಂಜು. ಪಿ ಸರ್ಕಲಲ್ಲಿ ಬಂದು ನಾವು ಹಿಂದೂ ಸಂಘಟನೆಯವರು ಒಬ್ಬ ಹಿಂದೂ ಹುಡುಗಿ ಹಲ್ಲೆ ಆಗಿದ್ದಕ್ಕೆ ನಾವು ಚರ್ಚೆ ಮಾಡೋದಷ್ಟೇ ಬಿಟ್ಟು ಬೇರೆ ನೀನು ಅಲ್ಲ. ಆ ಹುಡುಗಿ ಮೇಲೆ ನೀನೆಲ್ಲ ಕೌಸ್ತವದಲ್ಲ ಒಮ್ಮಗ ಆ ಹುಡುಗಿಗೋ ಆ ಹುಡುಗನಿಗೋ 2.5 ಲಕ್ಷನೋ 5 ಲಕ್ಷನೋ ಕೊಟ್ಟು ಡೀಲ್ ಮಾಡಿದ್ದೆ ಅಂತ ನಮಗೂ ಗೊತ್ತು ವಿಚಾರ. ಅದು ನಮಗೇನು ಗೊತ್ತಿಲ್ಲದ ವಿಚಾರ ಅಲ್ಲ. ನೀನು ಹೆಂಗೆ ಮಾಡಿದ್ದೆ ರಾತ್ರೋರಾತ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಸರ್ಕಾರ ನಿಮ್ದಿದೆ ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಿದೆ ಅವ್ರನ್ನ ಕರ್ಕೊಂಬರೋದು. ಅದೇನು ದೊಡ್ಡ ವಿಚಾರ ಏನಲ್ಲ. ಚಾಲೆಂಜ್ ಮಾಡಿದ್ರೆ ಅದಕ್ಕೂ ಮಾಡೋಣ, ಆಯಿತಾ? ನೀನು ನಿನ್ನ ಮಗ ಮಾಡಿರೋದು ಒಳ್ಳೆ ಕೆಲಸ ಅನ್ನೋದಾದರೆ, ಒಳ್ಳೆ ಕೆಲಸ ಇದು ರೆಡಿ ಇದೆ ಅನ್ನೋದಿದೆ, ಸರಿ ಇದೆ, ನನ್ನ ಮಗನೇ ಮಾಡಿರೋದು ಸರಿ ಅನ್ನಂಗಿದ್ರೆ ನೀನು ಬಂದು ಪಿ ಸರ್ಕಲಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡು. ನಾನು ಓಕೆ ಒಪ್ಕೊಳ್ತೀನಿ. ನಿಮ್ಮ ಸಮಾಜದವ್ರಿಗೆ, ನಮ್ಮ ಸಮಾಜದವರು ಅವ್ರಿಗೆಲ್ಲರಿಗೂ ಶಾಂತಿಯುತವಾಗಿ ನೀನು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಿನ್ನ ಮನೆ ಉದ್ಧಾರ ಮಾಡಿಕೊಂಡು ಅವ್ರ ಮನೆ ಹಾಳು ಮಾಡಬೇಡ. ಇಷ್ಟು ಹೇಳ್ತೀನಿ. ಜೈ ಹಿಂದ್. ಸಮೀವುಲ್ಲಾ, ನೀನು ಎಷ್ಟೆಷ್ಟು ಕುಟುಂಬ ಹಾಳು ಮಾಡಿದ್ಯಾ, ಏನೇನು ಮಾಡಿದ್ಯಾ, ಎಲ್ಲ ವಿಚಾರಗಳು ಗೊತ್ತಿದೆ. ಅದಕ್ಕೆ ದಾಖಲೆ ಸಮೇತ ಎಲ್ಲರ ಹತ್ರನೂ ಇದೆ. ಅದರ ಬಗ್ಗೆ ನೀನೇನು ಟೆನ್ಷನ್ ತೊಗೋಬೇಡ. ನಿನಗೆ ತಾಕತ್ತನ್ನದಿದ್ದರೆ ನಿನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಈ ಶಿವಲಿಂಗೇಗೌಡಂಗೆ ಬಕೆಟ್ ಹಿಡಿಯೋಕ್ಕೋಸ್ಕರ ನೀನು ಏನೇನು ಮಾಡಿದೀಯಾ, ಏನೇನು ಬಿಟ್ಟಿದೀಯಾ ಅನ್ನೋದೆಲ್ಲ ನಮ್ಮ ಹತ್ರನೂ ಇದೆ. ಎಲ್ಲನೂ ಕರ್ಕೊಬರೋದು ಪಿ ಸರ್ಕಲ್ ನಿಲ್ಲಿಸೋ ಕೆಪಾಸಿಟಿ ನನಗೂ ಇದೆ. ನಿನಗೆ ತಾಕತ್ತಿದ್ರೆ ಈ ಕೋಮು ಗಲಭೆ ಮಾಡೋದು, ಕೋಮುಗಳಿಗೆ ಹಿಂದೂಗೂ ಮುಸ್ಲಿಂ ಅಂತ ನೀನು ಇವತ್ತು ಬಿಂಬಿಸ್ತಿದೆಯಲ್ಲ, ಇದು ತಪ್ಪು ನೀನು ಮಾಡ್ತಿರೋದು. ನೀನು ತಾಕತ್ತಿದ್ರೆ ಬಾ ಪಿ ಸರ್ಕಲ್ಗೆ ಕುತ್ಕೊಂಡು ವೇದಿಕೆ ರೆಡಿ ಮಾಡ್ತೀನಿ, ಬಾ ನಾನು ಮಾಡ್ತೀನಿ ವೇದಿಕೆನೇ. ತಾಕತ್ತಿದೆ ಬಾ. ಆ ಕಡೆಗೊಂದು ಅಲ್ಲೇ ವಿಷ್ಣು ವೇದಿಕೆ ಕಾರ್ಯಕ್ರಮ ಮಾಡ್ತಿದ್ದೆ, ಆ ಕಡೆಗೊಂದು ವೇದಿಕೆ, ಈ ಕಡೆಗೊಂದು ವೇದಿಕೆ. ನಿಂದೇನಿದೆ ನೀನು ಮಾತಾಡು, ನಂದೇನಿದೆ ನಾನು ಮಾತಾಡ್ತೀನಿ ಅಲ್ವಾ? ಅದನ್ನು ಮಾಡು. ಅದನ್ನು ಬಿಟ್ಬಿಟ್ಟು ನೀನು ಮನೆ ಒಳಗಡೆ ಕೂತ್ಕೊಂಡು 4 ಜನನ ಲೀಡರ್ಗಳನ್ನ ಕೂರಿಸ್ಕೊಂಡು ಯಾರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಒಂದೇ ಒಂದು ವಿಚಾರ ಹೇಳ್ತೀನಿ, ದಯವಿಟ್ಟು ಇಲ್ಲಿ ಅರಸೀಕೆರೆ ಕ್ಷೇತ್ರದಲ್ಲಿ ನಾವು ಹಿಂದೂಗಳೇ ಆಗಲಿ ಮುಸ್ಲಿಮ್ಸವರೇ ಆಗಲಿ ಎಲ್ಲರೂ ಒಂದು ಹೊಂದಾಣಿಕೆಯಿಂದ ಅಣ್ಣ ತಮ್ಮದಿರ್ತಾರ ಜೀವನ ಮಾಡ್ಕೊಂಡು ಹೋಗ್ತಿದ್ದೀವಿ. ಪ್ರಪಂಚದಲ್ಲಿ ಏನೇನು ನಡೀತಿದೆ ಅಂತ ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ಬೇಡ ಇವತ್ತು ಸಿಲಿಂಡರ್ ಸಿಗ್ತಿಲ್ಲ, ಜೀವನ ಕಷ್ಟ ಇದೆ, ಹೆಂಗೆ ಏನೇನು ಜೀವನ ಹೆಂಗೆ ನಡೀತಿದೆ ನಮಗೂ ಗೊತ್ತಿದೆ. ನೀನು ಇದೇ ಒಂದು ಪ್ಲಸ್ ಪಾಯಿಂಟ್ ಮಾಡಿಕೊಂಡು NRS ವಿರುದ್ಧ ಆಗಲಿ ಮತ್ತೊಬ್ಬರು ಮಗದವ್ರ ವಿಚಾರವಾಗಿ ನೀನು ಇದನ್ನೆಲ್ಲ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ನಿನ್ನ ರಾಜಕೀಯ ಬೇಯಿಸ್ಕೊಳ್ಳೋಕ್ಕೆ, ನಿನ್ನ ಕುಟುಂಬ ಉದ್ಧಾರ ಆಗೋಕ್ಕೆ ಮಾಡ್ತಿರೋದು ತಪ್ಪು. ಮಿಕ್ಕಿದ ವಿಚಾರ ಏನಾರ ಇದ್ದು ಅಂದರೆ ಬಾ, ಓಪನ್ ಚಾಲೆಂಜ್ ಕೊಡ್ತೀನಿ. ಪಿ ಸರ್ಕಲ್ಲಿ ಬಾ, ವೇದಿಕೆ ಮಾಡಿಕೊಂಡು ನಮ್ಮ ಹಿಂದೂ ಸಂಘಟನೆದು ಕಾರ್ಯಕ್ರಮನ ನೀನು ನೋಡಿಕೊಂಡು 1000 ಜನ ಸೇರಿಕೊಂಡಿದ್ರು ಅಂತ
ಹೀಯಾಳಿಸ್ತೀಯ ನೀನು ನಮ್ಮನ್ನು? ಹೀಯಾಳಿಸ್ತೀಯ ನೀನು? ಬಾ ನಿನ್ನ ಕುಟುಂಬದವ್ರನ್ನ ಕರ್ಕೊಂಡು, ಎಷ್ಟು ಜನ ಇದ್ದಾರೆ ಕರ್ಕೊಂಬಿಡು, ಬಾ ಕುತ್ಕೊಂಡು ಅಲ್ಲಿ ಬಾ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡೋಣ ಬಾ. ದಯವಿಟ್ಟು ಯಾರೂ ಇದು ಅನ್ಯತಾ ಭಾವಿಸ್ಬೇಡಿ. ನನಗೆ ತುಂಬ ನೋವಾಗಿ ನಾನಿವತ್ತು ಈ ವಿಡಿಯೋ ಮಾಡ್ತಿರೋದು. ಮಧ್ಯಾಹ್ನ ಊಟಕ್ಕೆ ಅಂತ ಬಂದಾಗ ಇಲ್ಲೆಲ್ಲ ವಾಟ್ಸಪ್ಪಲ್ಲಿ ತುಂಬ ಚರ್ಚೆಗಳು ನಡೀತಿದೆ. ಏನು ನಮ್ಮ ಅರಸೀಕೆರೆಯಲ್ಲಿ ಏನು ನಡೀತಿದೆ? ರಾಜಕಾರಣ ಇನ್ನೂ 2028ಕ್ಕಿದೆ. ಈಗಲೇ ನಾಳೆ ಬೆಳಗ್ಗೆಗೇನು ಚುನಾವಣೆ ಇಲ್ಲ. ಜನರ ಮನಸ್ಸಲ್ಲಿ ಏನೇನಿದೆ ಅವ್ರು ಮಾಡ್ತಾರೆ. ಅದರಲ್ಲೇನು ಎರಡು ವಿಚಾರ ಅಲ್ಲ. ಯಾರಾರ ಗೆಲ್ಲಿ ನಮಗೇನಾಗಬೇಕಾಗಿದೆ? ನಾನೇನೇ MLA ಕ್ಯಾಂಡಿಡೇಟಾ? ನಮ್ಮೂರಲ್ಲಿ ನಾವೇ ಹೊಡೆದಾಡೋದು ಚೆನ್ನಾಗಿರಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಏನಾರ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಯಾರೇ ಏನಾದರೂ ಕಾಮೆಂಟ್ ಹಾಕಿದ್ರು ದಯವಿಟ್ಟು ನನ್ನ ನಂಬರ್ಗೆ ಫೋನ್ ಮಾಡಿ, 9880498969. ಥ್ಯಾಂಕ್ ಯು. ನಂತರ ನಮ್ಮ ಡಾಕ್ಟರ್ ಲೋಕೇಶ್ ಅವರು ಬಂದರು. ಅವ್ರನ್ನ ಏನು ಮಾತುಕತೆ ನಡೆದ್ರಿ, ಏನು ಮಾಡಿದ್ರಿ, ಎಲ್ಲ ಪ್ರತಿಯೊಂದು ವಿಚಾರನೂ ನನಗೆ ಗೊತ್ತು. ಆಯಿತಾ? ನಾನು ಅವತ್ತು ಸ್ಪಾಟಲ್ಲಿ ಇಲ್ಲದೆ ಹೋದ್ರೇನು ತಿಳ್ಕೊಳ್ಳೋವಂಥ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಎಲ್ಲಿ ಹೋದ್ರು ಅವರು? ಡಾಕ್ಟರ್ ಲೋಕೇಶು ಎಲ್ಲಿ ಹೋದರು? ಇವತ್ತವರೆಗೂ ಎಲ್ಲಿದ್ದಾರೆ ಏನು ಅಂತ ಯಾರಿಗೂ ಗೊತ್ತೇ ಇಲ್ಲದ ವಿಚಾರ. ಒಬ್ಬ ಕ್ಯಾಂಡಿಡೇಟು ಇಲ್ಲ. ಇವತ್ತು ಆಕಾಶ್ ಹಿರಿಯಪ್ಪ ಎಲ್ಲ ದುಬೈಯಲ್ಲೋ ಯಾವುದೋ ಇದರಲ್ಲಿ ಏನೋ ಮೈನ್ಸ್ ಮಾಡ್ತಾ ಇರುತ್ತೆ, ಒಪ್ಕೊಳ್ಳೋಣ. ನಮ್ಮ ಮನಸಮ್ಮಣ್ಣ ಬೆಂಗಳೂರಲ್ಲಿ ಅವರೇ, ಸಂತೋಷು ಇಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲೇ. ಇವ್ರು ನಮ್ಮ ರಾಜ್ಕುಮಾರು ಅವರು ಬೆಂಗಳೂರಲ್ಲಿ, ಯಡಿಯೂರಪ್ಪ ಜನ ಇದ್ದಾರೆ ಅವರು. ಈ ಡಾಕ್ಟ್ರು ಎಲ್ಲಿದ್ದಾರೆ ಅಂತ ಏನಪ್ಪ ನನಗೆ ಡೌಟ್ ಬರ್ತಾಯಿದೆ. ಬೇಡ, ಮುಂದಿನ ದಿನಗಳಲ್ಲಿ ಮಾತಾಡೋಣ ಈ ವಿಚಾರನ. ಈಗ ಏನಾಗಿದೆ ಅಂದರೆ, ಇನ್ನೊಂದು ವಿಚಾರದಲ್ಲಿ ನಾನು ಮಾತಾಡ್ತಿರೋದು, ನೀನು ನಿನ್ನ ಕುಟುಂಬದಕ್ಕೆ ರಾಜಕಾರಣಕ್ಕೋಸ್ಕರ ದಯವಿಟ್ಟು ಸಮೀವುಲ್ಲಾ, ನಿನ್ನ ಕುಟುಂಬದ ರಾಜಕಾರಣಕ್ಕೋಸ್ಕರ ನಮ್ಮಲ್ಲಿ ಒಡ್ಸಾಡಿಸ್ಬೇಡ. ನೆನ್ನೆ ದಿವಸ ನಾನು ನೋಡಿದೆ, ಇವತ್ತು ಗ್ರೂಪಲ್ಲೂ ನೋಡ್ತಾಯಿದ್ದೀನಿ. ನಮ್ಮ ನಗರಸಭೆ ಸದಸ್ಯರು, ಅರ್ಬನ್ ಬ್ಯಾಂಕ್ ಅಧ್ಯಕ್ಷರು ಆಗಿದ್ದರು. ಅವರು ನೆನ್ನೆಲ್ಲ ಸ್ಟೇಷನ್ಗೆ ಹೋಗಿ ಎಲ್ಲ ಗುರುಗಳು ಎಲ್ಲರೂ ಹೋಗಿ ಅವರು ಕಂಪ್ಲೇಂಟು ಅವು ಇವು ಅಂತ ಕೊಡ್ತಿದ್ದಾರೆ. ನಮ್ಮಲ್ಲಿ ವಿಷ ಬೀಜ ಬಿಸಿಬೇಡ. ನಿನ್ನ ಕುಟುಂಬದ ಉದ್ಧಾರಕ್ಕೋಸ್ಕರ ನಮ್ಮಲ್ಲಿ ವಿಷ ಬೀಜ ಬಿಸಿ ರಾಜಕಾರಣ ಮಾಡಬೇಡ. ಇಲ್ಲಿವರೆಗೂ ಅವ್ರು ಯಾರೋ ಕೇಸ್ ಮಾಡಿಸಿದ್ದಾರೆ, ಇವ್ರು ಯಾರೋ ಕೇಸ್ ಮಾಡಿಸಿದ್ದಾರೆ. ಯಾಕೆ ನೀನು ಮಾಡಿಸಿಲ್ವಾ? ನೀನು ಮಾಡಿಸಿಲ್ವೇನಯ್ಯ? ನೀನು ಮಾಡಿಸಿಲ್ವ? ಅದು ಒಪ್ಪೋ. ನಿನ್ನ ಮನಸ್ಸಾಕ್ಷಿ ಇದೆ ತಾನೆ? ನಿನಗೆ ಮನಸ್ಸಾಕ್ಷಿ ಇದೆ ಅಂತ ಹೇಳಿದ್ರೆ ಮಾತಿದ್ರೆ ನಮ್ಮ ಜೈನ್ಕರ್ ಸಿದ್ದಪ್ಪನಿಗೆ ಯಾಕೆ ನಿಮ್ಮ ಮಸೀದಿ ಇಲ್ವಾ? ನಿಮ್ಮದೇ ಆದಂಥ ಒಂದು ಭಗವದ್ಗೀತೆ, ನಮಗೆ ಭಗವದ್ಗೀತೆ ಇದಕ್ಕೆ ನಿಮಗೆ ಆದಂಥ ಕುರಾನ್ ಇಲ್ವಾ? ತಗೊಂಬಿಟ್ಟು ಬಾ PB ಸರ್ಕಲ್ಗೆ, ಸತ್ಯ ಮಾಡು. ನಾನು ಮಾಡ್ತೀನಿ. ನಾನು ಎಲ್ಲ ಧರ್ಮದ ಜೊತೆನೇ ಇದ್ದೀನಿ. ನನಗೆ ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ನಾನು ಆ ಇದರಲ್ಲೇ ಸಮುದಾಯದ ಒಳಗಡೆ ಹುಟ್ಟಿ ಬೆಳೆದಿರೋನು. ನೀನು ರಾಜಕಾರಣಕ್ಕೆ ಬಂದ ಮೇಲೆ ನಿನಗೆ ಹಿಂದೂಗಳು ಪರಿಚಯ ಇರೋದು. ನಾನು ಹುಟ್ಟಿದಾಗ ನಾನು ಮುಸಲ್ಮಾನರು ಅಕ್ಕಪಕ್ಕದ ಮನೆಯಲ್ಲಿ ಅವರೆಲ್ಲ ಇವತ್ತು ನನಗೆ ಮಗನ ಥರ ನೋಡ್ಕೊಳ್ಳೋ ಜನ ಇದ್ದಾರೆ. ನಿನ್ನ ಸಮಾಜ ಇರ್ಬೋದು. ಇಷ್ಟೆಲ್ಲ ನಡೆದಿದೆ ಘಟನೆ ವಿಚಾರವಾಗಿ. ಏನಾಗಿ ಮತ್ತೆ ವಿಚಾರಗಳು ನೋಡ್ತು ಅಂದರೆ, ನಮ್ಮ ಚರ್ಚ್ ಕಾಲೋನಿಯಲ್ಲಿ ವರುಣ್ ಕೊಲೆ ಆಯಿತು. ಏನಾಯಿತು? ಅದು ಕೇಸ್ ನಡೀತಿದೆಯಾ? ಎಲ್ಲಿ ರಾಜಿ ಮಾಡಿದೆ ಅಂತ ನನಗೆ ಗೊತ್ತಿಲ್ವಾ? ನೀನೇ ಮಾಡಿದ್ದು. ಹಾಡಗಲಲ್ಲೇ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ಮರ್ಡರ್ ಆಯಿತು. ಅದಕ್ಕೆ ಕುಮ್ಮಕ್ಕು ಕೊಟ್ಕೊಂಡು ರಾಜಿ ಮಾಡಿಸಿರೋನು ಯಾರು? ಅರಸೀಕೆರೆಯಲ್ಲಿ ನೀನೇ. ದಾಖಲೆ ಬೇಕಾ? ನಾನು ಕೊಡ್ತೀನಿ. ಎಷ್ಟಕ್ಕಾಯ್ತು ದುಡ್ಡು, ಎಷ್ಟಕ್ಕಾಯ್ತು, ಏನಾಯಿತು, ಏನು ಬಿಡ್ತು ಅಂತ ಎಲ್ಲ ನನ್ನ ಹತ್ರ ಇದೆ. ನಾನೇನು ಸುಮ್ಮನೆ ಕೂತ್ಕೊಂಡು ಇದೀನಿ ಅಂತ ತಿಳ್ಕೊಬೇಡ. ಅದು ನನ್ನ ಹತ್ರ ದಾಖಲೆ ಇದೆ. ನೀನು ಎಲ್ಲಿ ಅಗ್ರಿಮೆಂಟ್ ಬಾಂಡ್ ಪೇಪರ್ ತರಿಸ್ಕೊಂಡಿದ್ದು ಸಮೇತ ಇದು ನಮ್ಮ ಹತ್ರ ಇದೆ. ಅದರಲ್ಲೇನು ಎರಡು ಮಾತೇನು ಚರ್ಚೆ ಬೇಡ. ಸರಿ, ಆಯಿತು. ಅರಸೀಕೆರೆಗೆ ಯಾರಾರ ಲೇಔಟು ಮಾಡೋಕ್ಕೆ ಅಂತ ಬಂದರೆ ಅದಕ್ಕೂ ಬಿಡಲ್ಲ. ನಿನ್ನ ಕುಟುಂಬ ಬದುಕ್ಸೋಕ್ಕೆ ನೀನು ಏನು ಮಾಡಬೇಕು ಎಲ್ಲ ಮಾಡ್ತಿದ್ದೀಯ. ಭಯೋತ್ಪಾದಕ ಇದ್ದಂಗೆ ನೀನು. ಅರಸೀಕೆರೆಗೆ ಭಯೋತ್ಪಾದಕ ನೀನಿದೆಯಲ್ಲ, ನೀನು ಅರಸೀಕೆರೆಗೆ ಭಯೋತ್ಪಾದಕ ನೀನು. ಲೇಔಟ್ ಮಾಡೋಕ್ಕೆ ಯಾರು ಬಂದರೆ ಆಯ್ತಪ್ಪ. ಆ ಮಲ್ಲಪ್ಪ ಅವರು, ಮಲ್ಲಯ್ಯ ಅವ್ರದ್ದು ಲೇಔಟ್ ಪಕ್ಕ ನಿತಿನ್ ಅವರು ಲೇಔಟ್ ಮಾಡಿದ್ರಲ್ಲ, ಅಲ್ಲೆಲ್ಲ ಯಾರಿದ್ದಾರೆ? ಎಲ್ಲ ಮುಸ್ಲಿಂ ಸಮಾಜದವರು ಇರೋದು. ಅವ್ರು ಲೇಔಟ್ ಮಾಡಿದಾಗ ತೊಗೊಂಡವ್ರು ಯಾರು? ಎಲ್ಲ ನಿಮ್ಮ ಸಮಾಜದವ್ರೇಪ್ಪ. ನನ್ನ ಅಣ್ಣ ತಂದಿರೇ.
ಅವರು ನಮ್ಮ ಅಣ್ಣ ತಂದಿರಿ ಅಲ್ವಾ. ನೀನೇ ಬಂದು ನನ್ನ ಹತ್ರ ಹೇಳ್ತಿದ್ದೆ ಮಾರ್ತಿನ್ನರದಲ್ಲಿ ತಿನ್ನೋರಿಗೆ ಮನೆ ಕೊಡಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಲೇಔಟ್ ಮಾಡ್ತಿದ್ದೀವಿ ಹಂಗೆ ಹಿಂಗೆ ಅಂತ ನನ್ನ ಹತ್ರ ಬಂದು ನೀನೇ ಹೇಳಿದ್ದೀರ. ಪಾಪ ಅವ್ರು ಯಾರೋ ಒಬ್ಬರು ದುಡ್ಡಿರೋರು ಬಂದವರೇ ನಿತಿನ್ ಲೇಔಟ್ ಮಾಡೋಕ್ಕಿಂತ ಇದು ಮಾಡ್ದೆ, ನಿಮ್ಮ ಸಮಾಜದವರೇ ಬಂದು ಆ ಲೇಔಟ್ನೆಲ್ಲ ಸೈಟ್ಗಳನ್ನ ತೊಗೊಂಡ್ರು. ಅವ್ರಿಗೆ 1200 ರೂಪಾಯಿಗೆ ವ್ಯಾಪಾರ, 1200 ರೂಪಾಯಿಗೆ ಪಾಪ ಅವರು ನಮ್ಮ ಅಂಗಡಿ ಹತ್ರ ಬಂದು ಹಾಲು ಎಲ್ಲ ತೊಗೊಂಡೋಗ್ತಾರೆ ಮುಸ್ಲಿಮ್ಸು ಸಮಾಜದವರು. ನಮ್ಮ ಅಣ್ಣ ತಮ್ಮದಿರಿದ್ದಂಗೆ ಅವ್ರು ಬಂದು ತೊಗೊಂಡು ಸರ್ ಹಿಂಗೆ ತೊಗೊಂಡಿದ್ದೀನಿ, ರಾಜೇಶ್ ಬೈ ಅವ್ನ ಅಂಗಡಿ ಹತ್ರಕ್ಕೆ ಬರೋನು ಅವ್ನಿಗೂ ಕೇಳ್ತಿದ್ರು ಎಲ್ಲ ಅದನ್ನು, ಯಾಕೆ ಈ ಸೊತ್ತಾಗಿಲ್ಲ ಅಂತ ತೊಂದರೆ ಕೊಟ್ಟು ನೀನೇ, ಬೇರೆ ಯಾರೂ ಅಲ್ಲ. ಪಾಪ ಅವ್ರು ಹೈಕೋರ್ಟ್ಗೆ ಹೋಗಿ ಈಸ್ವತ್ತು ಮಾಡಿಸ್ಕೊಂತ ಬಂದರು. ಇವತ್ತು 2200 2,500 ರೂಪಾಯಿಗೋ ರಿಜಿಸ್ಟ್ರ್ ಮಾಡಿಕೊಂಡ್ರು. ಅದರಲ್ಲಿ ಲಾಸ್ ಆಗಿದ್ದು ಯಾರಿಗೆ? ನಿನ್ನ ಸಮಾಜಕ್ಕೆ. ನೀನು ನಿನ್ನ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನು ಕೊಡುಗೆ ಇಲ್ಲ ನಿಂದು. ನಿನ್ನ ಸಮಾಜಕ್ಕೆ ನಿಂದು ಕೊಡುಗೆ ಏನೂ ಇಲ್ಲ. ಅದೇ ತಳ್ಳ ಗಾಡಿ ಕೊಟ್ಟಿದ್ಯಾ ದೂಕ್ಕೊಂಡಿರ್ರಿ ಅಂತ, ಹಣ್ಣು ಮಾಡಿಕೊಂಡು ಇದು ಮಾಡ್ಕೊಂಡಿರ್ರಿ ಅಂತ. ದಯವಿಟ್ಟು ನಾನು ಕೇಳ್ಕೊಳ್ತೀನಿ, ಇವತ್ತು ಅರಸೀಕೆರೆ ಕ್ಷೇತ್ರದಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸವರು ಎಲ್ಲ ಒಂದು ಒಗ್ಗಟ್ಟಾಗಿ ಶಾಂತವಾಗಿ, ನಮ್ಮ ಜಮೀಲಣ್ಣನೂ ನಿನ್ನೆ ಮಾತಾಡಿದ್ದಾರೆ ಸ್ಟೇಷನ್ ಮುಂದೆ, ಜಮೀಲಣ್ಣನೂ ಮಾತಾಡಿದ್ದಾರೆ, ಎಲ್ಲ ಗುರುಗಳು ಮಾತಾಡಿದ್ದಾರೆ, ಮುಸ್ಲಿಂ ಗುರುಗಳು ಮಾತಾಡಿದ್ದಾರೆ. ಅವ್ರಿಗೆಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಇಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ. ಇಲ್ಲಿ ಒಬ್ಬ ಕುಟುಂಬದ ರಾಜಕಾರಣ ಅವನು ಸ್ವಂತಕ್ಕೆ ದುಡಿಮೆ ಮಾಡಿಕೊಂಡು ಅವನ ಮನೆ ಉದ್ಧಾರ ಮಾಡಿಸ್ಕೊಂಡು ಇವತ್ತು ನಮ್ಮಲ್ಲಿ ಒಡಸಾಡ್ಸೋಕ್ಕೆ ಓಡಾಡ್ತಿದ್ದಾನೆ. ಅವನಿಗೆ ದಯವಿಟ್ಟು ನೀವು ಸಹಕಾರ ಕೊಡಬೇಡಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಅವನು ಕೊಟ್ಟರೆ ಅವನು ಅರಸೀಕೆರೆಗೆ ಭಯೋತ್ಪಾದಕ ಇದ್ದಂಗೆ ಅವನು. ದಯವಿಟ್ಟು ಇದನ್ನು ಮಾಡಬೇಡಿ, ಇದು ನನ್ನ ಮನವಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಒಗ್ಗಟ್ಟಾಗಿ. ನನಗೆ ತುಂಬ ಬೇಜಾರಾಯಿತು. ಊಟಕ್ಕೆ ಮನೆ ಬಂದಾಗ ಇವತ್ತೇನೋ ಚರ್ಚೆ ನಡೀತಿತ್ತು, ತುಂಬ ಚರ್ಚೆ ನಡೀತಿತ್ತು ವಾಟ್ಸಪ್ಪಲ್ಲಿ. ಹಂಗಾಗಿ ನಾನು ಯಾವತ್ತೂ ಬರೆದಿಲ್ದವನು ಇವತ್ತು ನಾನು ಲೈವ್ ವಿಡಿಯೋ ಮುಖಾಂತರ ನಾನು ಮಾತಾಡ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಅವನು ಸಮೀವುಲ್ಲ, ಅವ್ನು ಕೊಡಲಿ. ಅವನು ಎಷ್ಟು ಮನೆ ತೆಗೆದವನೇ, ಎಷ್ಟು ಮನೆ ಹಾಳು ಮಾಡಿದ್ದಾನೆ, ಅದಕ್ಕೆಲ್ಲ ಬೇಕಾದ್ರೆ ನಾನು ಕೊಡ್ತೀನಿ ದಾಖಲೆನ. ಇವತ್ತು ಅವ್ನಿಗೆ ನಾನು ಓಪನ್ ಚಾಲೆಂಜು, ನಾನು ಮುಸ್ಲಿಂ ಸಮಾಜದ ವಿರೋಧಿಯಾಗಿ ಮಾತಾಡ್ತಿಲ್ಲ. ಒಬ್ಬ ಕುಟುಂಬದಲ್ಲಿ ನಾನು ಹೇಳ್ತಿರೋದು, ಅವನು